ಓಕೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಟಾಪ್ ಮಾಡಿದ್ದೆ, ಪಾಸ್ ಮಾಡಿದ್ದೆ. ಈಗ ನೀವು ಲಾಯರ್‌ಗಳಾಗಿದ್ದೀರಾ, ಒಂದು ಕೇಸ್‌ನ ನಡೆಸ್ತಾ ಇರಬೇಕಾದ್ರೆ ಅಪೋಸಿಟ್ ಅವನು ಏನೋ ಒಂದು ಕ್ರೈಮ್ ಮಾಡಿದ್ದಾನೆ ಅಂತ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ, ಪೊಲೀಸವ್ರು ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ನೀವೇ ಅವನ್ನ ಲಾಯರ್ ಆಗಿ ತಗೊಂಡಿದ್ದೀರಾ, ಅಕ್ಯೂಸ್ಡ್ ಲಾಯರ್ ಆಗಿ ನೀವೇ ಅಪಾಯಿಂಟ್. ಈಗ ನೀವು ಅವನನ್ನ ಕಾಪಾಡ್ಕೊಂಡು ಬರಬೇಕು, ಆಯ್ತಾ? ಅವ್ನು ತಪ್ಪು ಮಾಡಿಲ್ಲ ಅಂತೇಳಿ ಪ್ರೂವ್ ಮಾಡಬೇಕು. ಒಂದು ಅವನೇನು ಆ ತಪ್ಪೇ ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಂಡು ಹೊರಗೆ ಕರ್ಕೊಂಡು ಬರ್ಬೇಕು. ಆದರೆ ಸರಿ, ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಬೇಕಾದ್ರೆ ಕಾರಣಗಳನ್ನ ಕೊಡಬೇಕಲ್ವಾ, ರೀಸನ್ಸ್ಗಳನ್ನ ಕೊಡಬೇಕಲ್ವಾ? ವಿತೌಟ್ ಕಾರಣಗಳು, ವಿತೌಟ್ ರೀಸನ್ಸು ಯಾವ ರೀತಿ ಕೊಡ್ತೀರಾ? ಕೊಡಕ್ಕೆ ಬರೋದಿಲ್ಲ ಅಲ್ವಾ? ಸೊ ಆ ಕಾರಣಗಳೇನೇನು ಕೊಡ್ತೀರಾ, ಡಿಫೆನ್ಸಸ್ಗಳೇನೇನು ಕೊಡ್ತೀರಾ, ಅವೆಲ್ಲ ಏನು ಕೊಡ್ತೀರಾ ಅನ್ನುವಂಥ ವಿಷಯಕ್ಕೆ ಇಲ್ಲಿ ನಡೀತಾ ಇರುವಂಥ ಈಗ ಅದ್ರ ಪ್ರಕಾರ ಏನಾದರೂ ಹೇಳಬೇಕು ಅಂತಂದ್ರೆ BNS ಸೆಕ್ಷನ್ 34 ಇಂದ 44 ತನಕ ಈ ಕಾನ್ಸೆಪ್ಟ್ ಮಾತಾಡುತ್ತೆ. ಸರ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಅಂತಂದ್ರೆ, ಹಾಗಂತೇಳಿ ಸೆಕ್ಷನ್ 34 ಇಂದನೇ ಇಂಪಾರ್ಟೆಂಟ್ ಅಂತಲ್ಲ. ನಾನು ಇಲ್ಲಿ ತೋರಿಸ್ತೇನೆ ನಿಮಗೆ ಎಲ್ಲಿಂದ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ ಅಂತ. ಈ ಪ್ರೈವೇಟ್ ಡಿಫೆನ್ಸ್ ಅಂತ ಏನಿದೆ, ಸೆಕ್ಷನ್ 38 ಅಂತ ಏನಿದೆ, ಇಲ್ಲಿಂದ ಇದೆ ಅಲ್ವಾ, ಇದು ತುಂಬಾ ಇಂಪಾರ್ಟೆಂಟು. ಪ್ರೈವೇಟ್ ಡಿಫೆನ್ಸ್ ಎಗೇನೆಸ್ಟ್ ಬಾಡಿ ಅಂತ ಒಂದು ಬರುತ್ತೆ, ಆಮೇಲೆ ಪ್ರೈವೇಟ್ ಡಿಫೆನ್ಸ್ ಎಗೇನೆಸ್ಟ್ ಪ್ರಾಪರ್ಟಿ ಅಂತ ಒಂದು ಬರುತ್ತೆ, ಆಯ್ತಾ? ಇಲ್ಲಿದೆ. ಇವೆರಡು ಕಾನ್ಸೆಪ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ತುಂಬಾ ಡೀಪ್ ಒಂದು ಕಡೆಯಿಂದ ನೋಡ್ತಾ ಹೋಗೋಣ. ಅಪಾರ್ಟ್ ಫ್ರಮ್ ದಿಸ್, ನಿಮಗೆಲ್ಲ ಸೆಕ್ಷನ್ಸ್ಗಳನ್ನು ಒಂದು ಸ್ವಲ್ಪ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು ಅನ್ನೋ ರೀತಿ ಈಗ ಹೇಳ್ತಾ ಹೋಗ್ತಾ ಇದ್ದೀನಿ ಅಷ್ಟೇ, ಆಯ್ತು? ನೀವು ಸೆಕ್ಷನ್ 34 ಇಂದ ಸೆಕ್ಷನ್ 44 ಅಂತ ಮೆನ್ಷನ್ ಮಾಡ್ತೀರಾ, ಅವನ್ನ ತುಂಬಾ ಸ್ಟ್ರಾಂಗ್ ಆಗಿ ಬರೀತೀರಾ. ಅದಾದ್ಮೇಲೆ ಇಟ್ಸ್ ಅನ್ಬೌಂಡೆಡ್ಲಿ ದ ಪ್ರೈಮರಿ ಡ್ಯೂಟಿ ಆಫ್ ದ ಸ್ಟೇಟ್ ಟು ಪ್ರೊಟೆಕ್ಟ್ ಆಫ್ ದ ಲೈಫ್. ಸ್ಟೇಟ್ನ ಒಂದು ಪ್ರೈಮರಿ ಡ್ಯೂಟಿ ಆಗಿರುತ್ತೆ. BNS ಅಲ್ಲಿ 96 ಇಂದ 106 ತನಕ ಇದೆ, IPC ಅಲ್ಲಿ 34 ಇಂದ 44 ತನಕ ಇದೆ. ಓಕೆ, ಪ್ರೈಮರಿ ಡ್ಯೂಟಿ ಆಗಿರುತ್ತೆ ಸ್ಟೇಟ್ದು, ಯಾವ್ದ್ರದ್ದು? ರಾಜ್ಯದ ಪ್ರೈಮರಿ ಡ್ಯೂಟಿ ಆಗಿರುತ್ತೆ ಲೈಫ್, ಲಿಬರ್ಟಿ ಮತ್ತೆ ಪ್ರಾಪರ್ಟಿನ ಕಾಪಾಡುವಂಥದ್ದು. ಯಾವುದು? ರಾಜ್ಯ ಅಂದ್ರೆ ಯಾರು? ಸರ್ಕಾರ ಡ್ಯೂಟಿ ಆಗಿರುತ್ತೆ. ಇನ್ ದ ವೆಲ್ ಆರ್ಡರ್ ಆಫ್ ಎ ಸಿವಿಲೈಸ್ಡ್ ಸೊಸೈಟಿ, ದೇರ್ಫೋರ್ ಇಟ್ ಹ್ಯಾಸ್ ಅಸ್ಯೂಮ್ಡ್ ದಟ್ ದ ಸ್ಟೇಟ್ ವಿಲ್ ಬಿ ಆಸ್ ಟೇಕ್ ಕೇರ್ ಆಫ್ ಇ ಸಿಟಿಸನ್ಸ್ ನ ಟೇಕ್ ಕೇರ್ ತೆಗೆದುಕೊಳ್ಳುವಂತ ಜವಾಬ್ದಾರಿ ಕೂಡ ಅವ್ರದೇ ಆಗಿರುತ್ತೆ. ಇದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ, ಪೊಲೀಸ್ ಮ್ಯಾನ್ಸ್ಗಳನ್ನ, ಪೊಲೀಸ್ ಫೋರ್ಸನ್ನ ಅವ್ರನ್ನ ಅಪಾಯಿಂಟ್ ಮಾಡಿರ್ತಾರೆ, ಆಯ್ತಾ? ಸೊ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸಸ್ ಆರ್ ಸೆಲ್ಫ್ ಡಿಫೆನ್ಸಸ್. ಇವರೆಲ್ಲ ಅಪಾಯಿಂಟ್ ಮಾಡಿದ್ರೂ ಕೂಡ ಏನ್ ಎಲ್ಲಾ ಕಡೆ ಪೊಲೀಸ್ ಅವ್ರು ಬಂದ್ಬಿಟ್ಟೆ ನಮ್ಮನ್ನ ರಕ್ಷಣೆ ಮಾಡಕ್ಕಾಗುತ್ತಾ? ನಾವು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ತೀವಿ, ಪ್ರೈವೇಟ್ ನಮ್ಮ ಡಿಫೆನ್ಸ್ ನಾವು ಮಾಡ್ಕೊಳ್ತೀವಿ ಅಂತ ಅನ್ನೋರಿಗೆ ಇಲ್ಲಿ ಸೆಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ, ಅಪ್ ಟು 34 ಇಂದ 44 ತನಕ. ತುಂಬಾ ಮಜವಾದ ಸೆಕ್ಷನ್ಸ್ಗಳೆಲ್ಲ ಇವು, ಆಯ್ತಾ? ಯಾವ ಟೈಮಲ್ಲಿ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮುಂದ್ಗಡೆ ಮೇಲೆ ವಾರ್ ಮಾಡಬಹುದು. ಸರಿ, ನೀವು ವಾರ್ ಮಾಡ್ಬೇಕಾದ್ರೆ ಮತ್ತೆ ಯೋಚನೆ ಮಾಡೋದು, ನಾನು ವಾರ್ ಮಾಡಿದೆ ಅಂತ ನನ್ನ ಮೇಲೆ ಕೇಸ್ ಆಗುತ್ತೇನೋ, ಕ್ರಿಮಿನಲ್ ಕೇಸ್ ಫೈಲ್ ಆಗುತ್ತೇನೋ? ಎಲ್ಲ ಸೀನ್ ಇಲ್ಲ, ಏನೂ ಇಲ್ಲ, ಆಯ್ತಾ? ನೆಮ್ಮದಿಯಾಗಿ ಆರಾಮಾಗಿ ನಿಮ್ಮ ರಕ್ಷಣೆಗೋಸ್ಕರ ನೀವೇನ್ ಮಾಡಿ. ಆದ್ರೆ ಅಲ್ಲೂ ಕೂಡ ಇದೆ, ರೀಸನೇಬಲ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಂದ್ರೆ ನೀವು ಮಾಡುವಂತ ವಾರು ಸಮಂಜಸವಾಗಿರಬೇಕು. ಅದು ಸಮಂಜಸವಾಗಿಲ್ಲ, ಹೆಚ್ಚಿಗೆ ವಾರ್ ಮಾಡಿದ್ರಿ ಅಂತಂತಂದ್ರೂ ಕೂಡ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀರಾ. ಓಕೆ, ನೆಕ್ಸ್ಟ್ ದ ಪ್ರೈಮರಿ ಆಬ್ಜೆಕ್ಟ್. ಇದ್ರ ಮುಖ್ಯ ಉದ್ದೇಶ ಏನಾಗಿದೆ ಅಂತಂತಂದ್ರೆ, ಇಮ್ಮಿನೆಂಟ್ ಡೇಂಜರ್ ಅಂತ ಏನಿರುತ್ತಲ್ಲ, ಆ ಟೈಮಲ್ಲಿ ಬಂದಾಗ ನಿಮ್ಮನ್ನ ನೀವು ಸೇಫ್ ಮಾಡ್ಕೊಳ್ಳೋ ಅಂಥದ್ದು ಇದರ ಪ್ರೈಮರಿ ಉದ್ದೇಶ ಆಗಿರುತ್ತೆ. ಆ ಬಿಹೇವಿಯರ್ನ ಸೇಫ್ ಮಾಡುವಂಥದ್ದು. ಜನರಲ್ ಮೀನಿಂಗ್ಸ್ಗಳು ಹೇಳ್ತಾ ಇದ್ದೀನಿ ಅಷ್ಟೇ. ಅದಾದ್ಮೇಲೆ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಏನಾದರೂ ನೋಡ್ತೀರಾ ಅಂತಂತಂದ್ರೆ, ಸೆಕ್ಷನ್ 34 ಅನ್ನುವಂಥದ್ದು ಏನಿದೆ, ಅದು IPC ಅಲ್ಲಿ ಸೆಕ್ಷನ್ 96 ಇದೆ. ಎಕ್ಸಾಮಲ್ಲಿ ಬರೀತಿರ್ಬೇಕಾದ್ರೆ ಸರ್ BNS ಬರಿಬೇಕಾ IPC ಬರಿಬೇಕಾ ಅಂತಂದ್ರೆ, ನೀವೆಲ್ಲ BNS ಬರೀರಿ, ಸೆಕ್ಷನ್ 34 ಸಾಕು. IPC ಸೆಕ್ಷನ್ಸ್ನಾಗ ಜ್ಞಾಪಕ ಇಟ್ಕೊಳ್ಳುವಂಥ ಅವಶ್ಯಕತೆ ನಿಮಗಿಲ್ಲ, ಆಯ್ತಾ? ಆದರೂ ಆ ನಾಲೆಜ್ ಪರ್ಪಸ್ಗೆ ಇರಲಿ ಅಂತ IPC ಸೆಕ್ಷನ್ಸ್ನ ನಾವು ಪಕ್ಕದಲ್ಲಿ ಕೊಟ್ಟಿರುವಂಥದ್ದು. ಲೇಸ್ ಡೌನ್ ಇನ್ ದ ಜನರಲ್ ಪ್ರಿನ್ಸಿಪಲ್ ಆಫ್ ದ ಲಾ ದಟ್ ನಥಿಂಗ್ ಈಸ್ ಆನ್ ಅಫೆನ್ಸ್ ವಿಚ್ ಈಸ್ ಡನ್ ಇನ್ ದ ಎಕ್ಸಸೈಸ್ ಆಫ್ ದ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್. ಯಾವ ಒಂದು ಡಿಫೆನ್ಸ್ನ ನಾವು, ಯಾವ ಒಂದು ಅಫೆನ್ಸ್ನ ನಾವು ಮಾಡಿರ್ತೀವಿ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಪ್ರೈವೇಟ್ ಡಿಫೆನ್ಸ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಿರ್ತೀವಿ, ಅದನ್ನ ನಾವು ಕ್ರೈಮ್ ಅಂತೇಳಿ ಕರೆಯೋದಿಲ್ಲ ಅಂತ ಹೇಳಿ. ಆಮೇಲೆ ಸೆಕ್ಷನ್ 35 ಹೇಳೋ ಪ್ರಕಾರ, ಓಕೆ, ಫಸ್ಟ್ ಸೆಕ್ಷನ್ ಹೇಳ್ತಾ ಇದೆ, ನಿಮ್ಮ ಪ್ರೈವೇಟ್ ಡಿಫೆನ್ಸ್ಗೆ ನೀವೇನಾದ್ರೂ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು ನಾವು ಅಫೆನ್ಸ್ ಅಂತ ಕರೆಯೋದಿಲ್ಲ ಅಂತ. ಸೆಕ್ಷನ್ 35 ಹೇಳೋ ಪ್ರಕಾರ ಪರ್ಸನ್ ಹ್ಯಾಸ್ ರೈಟ್ ಟು ಡಿಫೆಂಡ್ ದ ಪರ್ಸನ್ ಆಲ್ಸೋ ಇಸ್ ಪ್ರಾಪರ್ಟಿ. ಬರೀ ಅವನ ಬಾಡಿಗೆ ಅಂತಲ್ಲ, ಅವನ ಪ್ರಾಪರ್ಟಿಗೋಸ್ಕರನೂ ಕೂಡ ಅವನು ಡಿಫೆನ್ಸ್ ಮಾಡ್ಕೋಬಹುದು ಅಂತ ಸೆಕ್ಷನ್ 35 ಹೇಳ್ತಾ ಇದೆ. ಉದಾಹರಣೆಗೆ R ವರ್ಸಸ್ ರೋಸ್ ಅನ್ನುವಂತಹ ಕೇಸಲ್ಲಿ ಆದ್ರೆ 35ದಲ್ಲಿ ಪ್ರಾಪರ್ಟಿಗೋಸ್ಕರ ಡಿಫೆನ್ಸ್ ಮಾಡ್ಕೋಬಹುದು ಅಂತಿದೆ. ಅದೇ ತರ 37 ಅಲ್ಲಿ ರೆಸ್ಟ್ರಿಕ್ಷನ್ಸು ಇದೆ. ರೆಸ್ಟ್ರಿಕ್ಷನ್ಸ್ ಅಂತಂದ್ರೆ, ಸುಮ್ಮನೆ ಯಾರೋ ಒಬ್ಬ ನಿಮ್ಮ ಜಮೀನಲ್ಲಿ ಒಳಗ್ ಬಂದಿದ್ದಾನಷ್ಟೇ, ಆಯ್ತಾ? ನನ್ನ ಜಮೀನಿಗೆ ಒಳಗ್ ಬಂದ ಅನ್ನೋಂಥ ಒಂದು ಕಾರಣಕ್ಕೆ ನಿಮ್ಮಲ್ಲಿ ಗನ್ ಇದೆ ಅಂತೇಳಿ ನನ್ನ ಪ್ರೈವೇಟ್ ಡಿಫೆನ್ಸ್ ನನ್ನ ಜಮೀನಲ್ಲಿ ಬಂದ ಅಂತ ಶೂಟ್ ಮಾಡ್ಬಿಟ್ರೆ ಏನಾದ್ರೂ ಸಮಂಜಸವಾದ ಕಾರಣ ಇದೆಯಾ? ರೀಸನೇಬಲ್ ಇದೆಯಾ? ಸರಿ, ಅವನು ನಿಮ್ಮ ಹತ್ರ ಒಂದು 10 ಕೋಟಿ ಕ್ಯಾಶ್ ಇತ್ತು, 10 ಕೋಟಿ ಕ್ಯಾಶನ್ನು ತಗೊಂಡು ಹೋಗ್ತಾ ಇದ್ದ, ಆ ಟೈಮಲ್ಲಿ ನಿಮ್ದದು ಪ್ರಾಪರ್ಟಿ, ಅದಕ್ಕೆ ಸಾಯಿಸಿದ್ರೆ ಅದಕ್ಕೊಂದು ಕಾರಣ ಇದೆ, ಬೇರೆ ಕಾರಣ. ಮಾತ್ರ ಬಂಗಾರ ಇತ್ತು, ಡೈರೆಕ್ಟಾಗಿ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದೆ, ಸಾಯಿಸಿದ್ರೆ ಅದಕ್ಕೊಂದು ಕಾರಣ ಇದೆ.
ಆದ್ರೆ ನೀವು ಸುಮ್ಮನೆ ಬಂದು ಇನ್ನು ಮಾತಾಡಿಸ್ತಾ ಇದ್ದಾನೆ, ಅವನಿಗೆ ಸಾಯಿಸ್ಬಿಟ್ಟು ನಾನು ಪ್ರೈವೇಟ್ ಡಿಫೆನ್ಸ್ ತಗೊಳ್ತೀನಿ ಅಂತಂದ್ರೆ ಕೋರ್ಟು ಕೇಳಲ್ಲ, ಸಿಸ್ಟಮು ಕೇಳಲ್ಲ, ಸೊಸೈಟಿನೂ ಕೇಳಲ್ಲ. ಆಯ್ತಾ? ಸೊ ಅದು ಕೌಂಟ್ ಆಗಲ್ಲ. ಸೊ ಆ ರೆಸ್ಟ್ರಿಕ್ಷನ್ ಸೆಕ್ಷನ್ 37 ಅಲ್ಲಿ ನೀವು ನೋಡ್ತೀರಾ. ಆಮೇಲೆ ಆರ್ ವರ್ಸಸ್ ರೋಸ್ ಅಂತ ಇದೆ. ಈ ಆರ್ ವರ್ಸಸ್ ರೋಸ್ ಅನ್ನುವಂಥದ್ದಲ್ಲಿ ದ ಅಕ್ಯೂಸ್ಡ್ ಶಾಟ್ ಅಂಡ್ ಕಿಲ್ಡ್ ಈಸ್ ಫಾದರ್. ಅವನೇನ್ ಮಾಡ್ತಾನೆ ಅಂತಂದ್ರೆ, ಅಕ್ಯೂಸ್ಡ್ ಏನಿರ್ತಾನಲ್ಲ, ಅಂದ್ರೆ ಆರೋಪಿ ಏನಿರ್ತಾನಲ್ಲ, ಅವನು ತನ್ನ ತಂದೆನೇ ಸಾಯಿಸ್ತಾನೆ. ಹೂಮ್ ಹ್ಯಾಸ್ ಬಿಲೀವ್ಡ್ ದಟ್ ಕಟಿಂಗ್ ದ ಥ್ರೋಟ್ ಆಫ್ ಹಿಸ್ ಮದರ್, ದ ಕೋರ್ಟ್ ಅಕ್ಸೆಪ್ಟೆಡ್ ದ ಡಿಫೆನ್ಸ್, ದ ಅಕ್ಯೂಸ್ಡ್ ರೈಟ್ ಆಫ್ ದ ಪ್ರೈವೇಟ್ ಡಿಫೆನ್ಸ್ ಇಸ್ ಪ್ರೊಟೆಕ್ಟ್ ಇಸ್ ದ ಮದರ್ ಅಗೇನ್ಸ್ಟ್ ದ ಫಾದರ್ ಆಕ್ಟ್. ಅಂತಂದ್ರೆ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ, ತಂದೆ ತಾಯಿ ಜಗಳ ನಡೀತಾ ಇರುತ್ತೆ, ಗಂಡ ಹೆಂಡತಿ ಜಗಳ ಆಡ್ತಿರ್ತಾರೆ, ಮಗ ಇರ್ತಾನೆ, ಸರಿನಾ, ಅಕ್ಯೂಸ್ಡ್ ಇರ್ತಾನೆ. ಇಲ್ಲಿ ತಂದೆ ಜಗಳ ಆಡ್ತಾ ಆಡ್ತಾ ತಾಯಿ ಕತ್ತತ್ರ ಚಾಕು ತಗೊಂಡೋಗಿ ಇನ್ನೇನು ಕೊಯ್ದು ಬಿಡ್ತಾನೆ ಅನ್ನುವಂಥ ಸನ್ನಿವೇಶದಲ್ಲಿ ಮಗ ಏನ್ ಮಾಡ್ತಾನೆ, ತನ್ನ ತಾಯಿನ ಕಾಪಾಡೋದಕ್ಕೋಸ್ಕರ ತಂದೆನ ಸಾಯಿಸ್ತಾನೆ. ಇಲ್ಲಿ ಕೋರ್ಟ್ ಇದನ್ನ ವ್ಯಾಲಿಡ್ ಅಂತ ಹೇಳುತ್ತೆ. ಯಾಕೆ ಅಂತಂದ್ರೆ ತನ್ನ ತಾಯಿನ ಕಾಪಾಡೋದಕ್ಕೋಸ್ಕರ ಇದು ಮಾಡಿದಂಥದ್ದು ಅಂತ. ಮತ್ತೆ ಹಾಗೆ ಸುಮ್ಮನೆ ವ್ಯಾಲಿಡ್ ಅಂತಿರಲ್ಲ, ಇಲ್ಲೆಲ್ಲ ಚರ್ಚೆ, ವಾದ ವಿವಾದಗಳು ನಡೆದಿರುತ್ತೆ. ಎಲ್ಲ ಫ್ಯಾಕ್ಟ್ಸು, ಸರ್ಕಮ್ಟೆನ್ಸಸ್, ಎವಿಡೆನ್ಸ್ಗಳನ್ನ ನೋಡ್ಬಿಟ್ಟು ಅಪ್ರೂವಲ್ ಕೊಟ್ಟಿರ್ತಾರೆ. ಅದಾದ್ಮೇಲೆ ಸೆಕ್ಷನ್ 36 ಏನ್ ಹೇಳುತ್ತೆ ಅಂತ. ಸೆಕ್ಷನ್ 36 ಹೇಳೋದ್ರ ಪ್ರಕಾರ ಗ್ರೌಂಡ್ಸ್ ಆಫ್ ಅನ್ಸೌಂಡ್ನೆಸ್ ಮೈಂಡ್ ನ ಬಗ್ಗೆ ಮಾತಾಡ್ತಾ ಇದೆ. ಅನ್ಸೌಂಡ್ ಮೈಂಡ್ ಪರ್ಸನ್ ಯಾರಿರ್ತಾರೆ, ಸೊ ಅವ್ರ ಬಗ್ಗೆ ಮಾತಾಡ್ತಾ ಇದೆ. ಸೊ ಯಾರ್ಯಾರು ಅನ್ಸೌಂಡ್ ಮೈಂಡ್ ಇರ್ತಾರೆ, ಸೊ ಅವ್ರೇನಾದ್ರೂ ಕ್ರೈಮ್ಗಳು ಮಾಡಿದ್ರೆ ಕನ್ಸಿಡರ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಇದಿರಲ್ಲ, ಅಷ್ಟೊಂದು ಗೊತ್ತಾಗ್ತಾ ಇರಲ್ಲ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಒಂದು ಇಲ್ಲುಸ್ಟ್ರೇಷನ್, ಈ ಅನ್ಸೌಂಡ್ ಮೈಂಡ್ಸಿಗೆ ಝೆಡ್ ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ಮ್ಯಾಡ್ನೆಸ್ ಇಂದ ಇದಾನೆ ಝೆಡ್ ಅನ್ನುವಂಥವನು. ಅಟೆಂಪ್ಟ್ಸ್ ಟು ಕಿಲ್ ಎ ಅನ್ನುವಂಥವನಿಗೆ ಅಟೆಂಪ್ಟ್ ಕಿಲ್ ಮಾಡೋದಕ್ಕೆ ಝೆಡ್ ಇದು ಮಾಡಿದಾನೆ, ಅಫೆನ್ಸ್ ಮಾಡಿದಾನೆ ಅಂತ ಅರ್ಥ ಅಲ್ಲ. ಸೊ ಇದಕ್ಕೊಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಮೂವಿ ಇದೆ, ಯಾವುದೋ ಒಂದು ಸುದೀಪ್ನ ಮೂವಿ ಇದೆ, ಆಯ್ತಾ, ಪೊಲೀಸ್ ಆಗಿರ್ತಾನೆ ಸುದೀಪ್. ಸೊ ಅಲ್ಲಿ ಹುಚ್ಚ ಅಂತ ಹೇಳಿ ಪ್ರೂವ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ, ಆಯ್ತಾ. ಸೊ ಅದೊಂದು, ಅಯ್ಯೋ ಹೋಪ್ ನನಗೆ ಹೆಸರು ಜ್ಞಾಪಕ ಬರ್ತಾ ಇಲ್ಲ, ಬಿಟ್ಟಾಕಿ. ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡೋಣ ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ ನಾನು, ನೀವು ಜ್ಞಾಪಕ ಇಟ್ಕೊಂಡಿರಿ. ಈಗ ಕೋರ್ಟಲ್ಲಿ ಏನಂತ ಪ್ರೂವ್ ಮಾಡ್ಬಿಡ್ತಾರೆ ಅಂತಂದ್ರೆ, ಹುಚ್ಚ ಅಂತ ಪ್ರೂವ್ ಮಾಡ್ತಾನೆ. ಕೋರ್ಟಲ್ಲಿ ಒಂದ್ಸಲ ಹುಚ್ಚ ಅಂತ ಪ್ರೂವ್ ಮಾಡಿದ್ರೆ, ಹುಚ್ಚತನದಲ್ಲಿ ಮಾಡಿದಂಥದ್ದು ಏನು ಗೊತ್ತಾಗಿಲ್ಲ, ಅದು ಕ್ರೈಮೇ ಅಲ್ಲ ಅಂತೇಳಿ ರಿಲೀಸ್ ಮಾಡ್ತಾರೆ ಇವನನ್ನ. ವೀರ ಮದಕರಿ, ಹೌದು, ಎಸ್, ಜ್ಞಾಪಕ ಬಂತು ನೋಡಿ. ವೀರ ಮದಕರಿ ಮೂವಿಯಲ್ಲಿ ನೋಡಿ ನೀವು, ಆ ಮೂವಿಯಲ್ಲಿ ಹುಚ್ಚ ಅಂತ ಪ್ರೂವ್ ಮಾಡ್ಕೊಂಡು ಹೊರಗಡೆ ಕರ್ಕೊಂಡು ಬರ್ತಾರೆ. ಏನ್ ರೀಸನ್ ಏನು ಅಂತಂದ್ರೆ, ಇದೇ ಅನ್ಸೌಂಡ್ ಮೈಂಡ್ ರೀಸನ್ ಹೇಳ್ಬಿಟ್ಟೆ ಕರ್ಕೊಂಡು ಬರ್ತಾರೆ. ಅದು ನೋ ಅಫೆನ್ಸ್ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಅದು ತಪ್ಪು, ಅದು ಬೇರೆ ವಿಷಯ, ಆಯ್ತಾ. ಸರಿ ತಪ್ಪು ಅದು ಬೇರೆ ವಿಷಯ. ಕಾನೂನು ಹೇಳ್ತಾ ಇದ್ದೀನಿ ಅರ್ಥ ಮಾಡಿಸ್ಲಿಕ್ಕೆ, ಜ್ಞಾಪಕ ಇರ್ಲಿಕ್ಕೆ. ಸರಿ, ಇದಕ್ಕೆ 37 ಏನಂತ ಇದೆ ಅಂತಂದ್ರೆ, ಪ್ರೈವೇಟ್ ಡಿಫೆನ್ಸ್ ಅವೈಲೇಬಲ್ ಇದೆ, ಆದ್ರೆ ತನ್ನ ಕಂಟ್ರೋಲ್ ಇದೆ, ಅದಕ್ಕೆ ಲಿಮಿಟ್ ಇದೆ ಅನ್ನುವಂಥದ್ದು ಸೆಕ್ಷನ್ 37 ಹೇಳುತ್ತೆ. ಎಷ್ಟರ ಮಟ್ಟಿಗೆ ಅದನ್ನ ಇದ್ ಮಾಡ್ಬೇಕು ಅಂತ, ಸರಿನಾ. ಸೆಕ್ಷನ್ 37 ಅನ್ನುವಂತ ಒಂದು ಏನಿದೆ, ಅದು ಸೆಕ್ಷನ್ ಲೇ ಡೌನ್ ಫಾಲೋಯಿಂಗ್ ಪ್ರಿನ್ಸಿಪಲ್ಸ್. ಒಂದು, ದ ನೋ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಗೇನ್ಸ್ಟ್ ದ ಪಬ್ಲಿಕ್ ಸರ್ವೆಂಟ್. ನೋಡಿ ಲಿಮಿಟೇಷನ್ಸ್ಗಳು ಏನೇನಿದೆ ಅಂತ. ನೀವು ಏನಾದ್ರೂ ಕಾಪಾಡಕ್ ಬರ್ತಾ ಇದೆ, ಯಾರಾದ್ರೂ ಹೊಡಿಯಕ್ ಬರ್ತಾ ಇದಾರೆ, ಏನಾದ್ರು ಬರ್ತಾ ಇದಾರೆ ಅಂತಂದ್ರೆ ನೀವು ಪ್ರೈವೇಟ್ ಡಿಫೆನ್ಸ್ ತಗೋಬಹುದು. ಆದರೆ ಪಬ್ಲಿಕ್ ಸರ್ವೆಂಟ್ ನ ಮೇಲಲ್ಲ. ಯಾವ ತರ ಪಬ್ಲಿಕ್ ಸರ್ವೆಂಟ್ ಅಂದ್ರೆ, ಉದಾಹರಣೆಗೆ ಪೊಲೀಸ್ ಆಫೀಸರ್ ಇದ್ದಾರೆ, ಸರಿನಾ, ಪೊಲೀಸ್ ಆಫೀಸರ್ ಇದ್ದಾನೆ. ಈಗ ಅವನೇನ್ ಮಾಡ್ತಾ ಇದ್ದಾನೆ, ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ ಅಂತ ಬರ್ತಾ ಇದ್ದಾನೆ. ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ ಬಂದಾಗ ನೀವು ಹೋಗ್ಬೇಕು, ಫಸ್ಟ್ ಹೋಗಿ ವಿಚಾರಣೆಯಲ್ಲಿ ಇದ್ದು, ಅವ್ರ ಡ್ಯೂಟಿ ಅದು, ಪೊಲೀಸ್ ಆಫೀಸರ್ ಡ್ಯೂಟಿ, ವಿಚಾರಣೆಗೆ ನಿಂತು ಎಲ್ಲ ಮಾಡ್ಬೇಕು. ಆದ್ರೂ ಅಷ್ಟೇ ಪೊಲೀಸ್ ಆಫೀಸರ್ ಅವರು ಕೂಡ ಕರೆಕ್ಟಾಗಿ ಮಾಡ್ಬೇಕು, ಆಯ್ತಾ. ಓವರ್ ಆಗಿ ತನ್ನ ಪವರನ್ನು ಯೂಸ್ ಮಾಡಬಾರ್ದು, ಆ ರೀತಿ ಮಾಡ್ಬೇಕು. ಈಗ ನೀವು ಅರೆಸ್ಟ್ ಮಾಡಕ್ ಬಂದಾಗ, ನನ್ನ ಅರೆಸ್ಟ್ ಮಾಡಕ್ ಬಂದ, ರಾಂಗ್ಫುಲ್ ಡಿಟೆನ್ಷನ್ ಮಾಡಕ್ ಬಂದ, ಜೈಲಿಗೆ ಹಾಕಕ್ ಬಂದ ಅಂತೇಳಿ ನೀವು ಪೊಲೀಸನ್ ಮೇಲೆ ವಾರ್ ಮಾಡಿದ್ರೆ ಅದು ತಪ್ಪು, ಆಯ್ತಾ. ಪೊಲೀಸ್ ಅವ್ರ ಮೇಲೆ ಪ್ರೈವೇಟ್ ಡಿಫೆನ್ಸ್ ಅನ್ನುವಂಥ ಕಾನ್ಸೆಪ್ಟ್ ಬರೋದಿಲ್ಲ. ಹಾಗೆ ಅವರು ಮಿತಿಮೀರಿ ಏನಾದ್ರು ಯೂಸ್ ಮಾಡ್ತಾ ಇದ್ದಾರೆ, ಸಿವಿಲ್ ಡ್ರೆಸ್ ಅಲ್ಲಿ ಇದ್ದಾರೆ, ಆ ಟೈಮಲ್ಲಿ ನಿಮ್ಮ ಪ್ರೈವೇಟ್ ಡಿಫೆನ್ಸ್ ವರ್ಕ್ ಆಗುತ್ತೆ. ಸೊ ಅದ್ರ ಪ್ರಕಾರ ಒಂದು ಕೇಸ್ ಲಾ ಕಿಶೋರಾಮ್ ವರ್ಸಸ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್, an office of the municipal corporation acting on good faith seized the buffalo recovery of the mill tax in covenant. The notice of the is not complied with the before of the seizure. The Honorable Supreme Court of the owner of the no right of the private defense of the hands of the could not of the injury of the officer. ಇಲ್ಲೇನಾಗುತ್ತೆ ಅಂತಂದ್ರೆ, ಒಂದು ಹಸು ಒಂದು ಇದಿರುತ್ತೆ, ಬಫೆಲೋ ಇರ್ತವೆ. ಆ ಬಫೆಲೋಸ್ಗಳೇನಿದೆ ಅದನ್ನ ಏನೋ ಒಂದು ಬೇರೆ ರಿಕವರಿಗೋಸ್ಕರ ಅಂತೇಳಿ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ರಿಕವರಿಗೆ ಅಂತ ಬರ್ತಾರೆ. ಸೊ ಆ ಟೈಮಲ್ಲಿ ಹಸು ಓನರ್ ಯಾರಿರ್ತಾನೆ, ಮುನ್ಸಿಪಲ್ ಅವ್ರ ಮೇಲೆ ಸೆಲ್ಫ್ ಡಿಫೆನ್ಸ್ ಅಂತೇಳಿ ವಾರ್ ಮಾಡಿರ್ತಾನೆ. ಅದು ಸೀಸ್ ಮಾಡಕ್ ನಾನು ಬಿಡಲ್ಲ, ನನ್ನ ಪ್ರಾಪರ್ಟಿ ಸೆಲ್ಫ್ ಡಿಫೆನ್ಸ್ ಅಂತ ಕೋರ್ಟ್ ಹೇಳುತ್ತೆ. ಅವನು ಡ್ಯೂಟಿ ಮಾಡ್ತಾ ಇದ್ದಾನೆ, ಅವನು ಗೌರ್ಮೆಂಟ್ ಆಫೀಸರು, ಸೊ ನೀನು ಅದನ್ನ ತಡೆ ಹಿಡಿತಾ ಇದೆಯಾ ಅಂತ ಹೇಳ್ತಾರೆ. ಆಮೇಲೆ ಏನಾದರೂ ಡೈರೆಕ್ಷನ್ಸ್ಗಳು ಬಂದಿದೆ ಪಬ್ಲಿಕ್ ಸರ್ವೆಂಟಿಗೆ ಅಂದಾಗ ಆ ಟೈಮಲ್ಲಿ ಪ್ರೈವೇಟ್ ಡಿಫೆನ್ಸನ್ನು ನಾವು ಯೂಸ್ ಮಾಡಕ್ ಬರೋದಿಲ್ಲ. ಆಮೇಲೆ ರೀಕೋರ್ಸ್ ಟು ದ ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಅಥಾರಿಟೀಸ್, ಈ ಪಬ್ಲಿಕ್ ಅಥಾರಿಟೀಸ್ನ ಪ್ರೊಟೆಕ್ಷನಲ್ಲಿ ಏನಾದರೂ ನಡೀತಾ ಇದೆ ಅಂತಂದ್ರೆ ಆ ಟೈಮಲ್ಲಿ ಮಾಡಕ್ ಬರೋದಿಲ್ಲ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಶುರು ಆಗುತ್ತೆ, ದ ರೈಟ್ ಅಲ್ಲ, ಇನ್ನೊಂದು ಯಾವ್ದ್ಯಾವುದು ಅಂತ, ದ ಮೋರ್ ನೆಸೆಸರಿ ಡಿಫೆನ್ಸ್, ಆಯ್ತಾ. ಅಂದ್ರೆ ಕಾಸ್ ಮೋರ್ ಹಾರ್ಮ್ ದ್ಯಾನ್ ನೆಸೆಸರಿ ಡಿಫೆನ್ಸ್ ಅಂತಂದ್ರೆ ಅವಶ್ಯಕತೆಗಿಂತ ಜಾಸ್ತಿ ನೀವು ಫೋರ್ಸ್ನ ಯೂಸ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಇಲ್ಲಿ ತನಕ ನಿಮಗೆ ಬೇಸಿಕ್ ಎಲ್ಲಿ ತನಕ ತೊಗೊಂಡು ಬಂದೆ ಅಂದರೆ ಅಪ್ ಟು 37 ತನಕ ತೊಗೊಂಡು ಬಂದೆ ನಾನು. 34, 5, 6, 7, 8 37 ತನಕ. ಇಲ್ಲಿ ತನಕ ಏನಿದೆಯಲ್ವಾ ಹಾಗೆ ತಿಳ್ಕೊಳ್ತಾ ಬನ್ನಿ, ಅಡ್ಡಿ ಇಲ್ಲ. ಬಟ್ ಈಗ ಹೇಳಕ್ ಹೋಗ್ತಾ ಇದ್ದೀನಿ, ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ. ಯಾಕಂದರೆ ಸಮ್ಟೈಮ್ಸ್ ಡೈರೆಕ್ಟಾಗಿ ಕ್ವಶನ್ ಕೇಳಿದ್ದಾರೆ, ವಾಟ್ ಈಸ್ ಪ್ರೈವೇಟ್ ಡಿಫೆನ್ಸ್, ಹೌ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು ಬಾಡಿ ಡಿಫೆನ್ಸ್ ಅಂತ ಕೇಳ್ತಾರೆ. ಇಲ್ಲ ವಾಟ್ ಈಸ್ ಪ್ರೈವೇಟ್ ಡಿಫೆನ್ಸ್, ಹೌ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು ಪ್ರಾಪರ್ಟಿ ಡಿಫೆನ್ಸ್ ಅಂತ ಕೇಳ್ತಾರೆ. ಸೊ ಆ ಟೈಮಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಅದನ್ನೆಲ್ಲದನ್ನು ಕೂಡ ಬರಿಬೇಕಾಗುತ್ತೆ. ಇದು ನಾನು ಮತ್ತೊಂದ್ಸಲ ಕ್ಲಾರಿಟಿ ಕೊಡ್ತಾ ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೇನೆ. ಪ್ರೈವೇಟ್ ಡಿಫೆನ್ಸ್ ಅಂತಂದ್ರೆ ಏನು, ನಾನು ಆಲ್ರೆಡಿ ಹೇಳಿದ್ದೀನಿ. ಪ್ರೈವೇಟ್ ಡಿಫೆನ್ಸ್ ಅಂತಂದ್ರೆ ನೀವು ನಿಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ತೆಗೆದುಕೊಳ್ಳುವಂಥ ಆ್ಯಕ್ಷನನ್ನು ನಾವು ಪ್ರೈವೇಟ್ ಡಿಫೆನ್ಸ್ ಅಂತ ಕರಿತೀವಿ. ಅದರಲ್ಲಿ ಎರಡಕ್ಕೆ ನೀವು ರಕ್ಷಣೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೋದು. ಒಂದು ನಿಮ್ಮ ಬಾಡಿಗೆ ರಕ್ಷಣೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೋದು, ಇಲ್ಲ ಇನ್ನೊಂದು ನಿಮ್ಮ ಪ್ರಾಪರ್ಟಿಗೆ ನೀವು ರಕ್ಷಣೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಬಹುದು. ಈಗ ಬಾಡಿ ಅಂತ ಬಂದರೆ ಸೆಕ್ಷನ್ 38 ಇಂದ ಹೇಳ್ತಾ ಇದ್ದೀನಿ. ಪ್ರಾಪರ್ಟಿನೂ ಕೂಡ ನಾನು ಕ್ಲಾರಿಫೈ ಮಾಡಿ ಕಂಪ್ಲೀಟ್ ಮಾಡ್ತೀನಿ. ಪ್ರಾಪರ್ಟಿ ಕೂಡ ಯಾವ ರೀತಿ ರಕ್ಷಣೆ ಮಾಡ್ಕೊಳ್ತೀರಾ ಅಂತ ನಾನು ಕಂಪ್ಲೀಟ್ ಮಾಡಿಕೊಡ್ತೇನೆ. ಈಗ ನೋಡಿ, ನಿಮ್ಮ ಬಾಡಿಗೆ ರಕ್ಷಣೆ ಅಂತಂತಂದ್ರೆ ಏನಾಗುತ್ತೆ? ನಿಮ್ಮ ಬಾಡಿಗೆ ಯಾರೋ ಒಬ್ರು ಹೆದರ್ಸಕ್ ಬರ್ಬೋದು, ಹೊಡಿಯಕ್ ಬರ್ಬೋದು, ಗಾಯ ಮಾಡಕ್ ಬರ್ಬೋದು, ರೇಪ್ ಮಾಡಕ್ ಬರ್ಬೋದು ಅಲ್ವಾ? ಇದೆಲ್ಲ ಯಾವಾಗ ಮಾಡಕ್ ಬರ್ತಾರೆ, ನೀವು ಆ ಟೈಮಲ್ಲಿ ಅವ್ರ ಮೇಲೆ ವಾರ್ ಮಾಡ್ಬೋದು ಅಂತ. ಅಪ್ ಟು ಡೆತ್ ವರೆಗೂ, ಎಕ್ಸ್ಟೆಂಡಿಂಗ್ ಕಾಸಿಂಗ್ ಡೆತ್ ಅಂತ ಕ್ವಶನ್ ಇದೇ ತರ ಕೇಳ್ತಾರೆ. ಪ್ರೈವೇಟ್ ಡಿಫೆನ್ಸ್ ಅನ್ನುವಂಥದ್ದು ಬಾಡಿ ಮೇಲೆ ಅಪ್ ಟು ಕಾಸಿಂಗ್ ಡೆತ್ ಅಂತ ಇದೆ. ಅಂದ್ರೆ ಅಪ್ ಟು ಕಾಸಿಂಗ್ ಡೆತ್ ಅಂದ್ರೆ ನೀವು ಅವ್ರನ್ನ ಸಾಯಿಸೋ ಮಟ್ಟದ ತನಕ ಹೋದ್ರೂ ಕೂಡ, ಅವ್ರನ್ನ ನಿಮ್ಮನ್ನ ನೀವು ಕಾಪಾಡ್ಕೊಳಕ್ ಸಾಯಿಸೋ ಮಟ್ಟದ ತನಕ ಹೋದ್ರೂ ಕೂಡ ನಿಮ್ಮ ಮೇಲೆ ಅಫೆನ್ಸ್ ಆಗಿದೆ ಅನ್ನುವಂಥದ್ದನ್ನ ನೀವು ಸೇಫ್ ಆಗಿ ಹೊರಗಡೆ ಬರಬಹುದು. ಅದು ಯಾವ ಕಂಡೀಷನ್ಸ್ಗಳು, ಇದನ್ನೇ ಕೋರ್ಟಲ್ಲಿ ಪ್ರೂವ್ ಮಾಡಕ್ ಟ್ರೈ ಮಾಡ್ತಾರೆ. ಇಂಥ ಕಂಡೀಷನ್ಸ್ಗಳಿತ್ತು, ಅದಕ್ಕೋಸ್ಕರ ಮಾಡಿದ್ದು, ಅಪೋಸಿಟ್ ಅನ್ನು ಹೊಡಿಯಕ್ ಬಂದ, ಸೊ ಅವ್ನು ತಪ್ಪನ್ನು ಹುಡುಕಕ್ ಟ್ರೈ ಮಾಡ್ತಾರೆ. ಸೊ ಫಸ್ಟ್ ಇದು ನಾನು ಎಕ್ಸಾಕ್ಟ್ ಆಗಿ ಬೇರೆ ಆಕ್ಟಲ್ಲಿ ಆಗಿದೆ ಅದೇ ರೀತಿನ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದ್ದೀನಿ, ಮಾರ್ಕ್ಸ್ ಚೆನ್ನಾಗಿ ಬೀಳುತ್ತೆ ಅಂತ, ಆಯ್ತಾ? ಸೊ ಫಸ್ಟ್ ಏನು ಅಂತಂದ್ರೆ ಸಚ್ ಆಸ್ ಅಸಲ್ಟ್, ಮೊದಲನೇದು ಸಚ್ ಆನ್ ಅಸಲ್ಟ್ ಮಾಡ್ತಾ ಇದ್ದಾರೆ. ಅಪರಿಹೆನ್ಷನ್ ದಟ್ ಡೆತ್ ವಿಲ್ ಬಿ ಅದರ್ವೈಸ್ ವಿಲ್ ಬಿ ಕಾನ್ಸಿಕ್ವೆನ್ಸಸ್ ಆಫ್ ಸಚ್ ಆಸ್ ಅಸಲ್ಟ್. ಅಂದ್ರೆ ಅಸಲ್ಟ್ ಮಾಡ್ತಾ ಇದ್ದಾರೆ. ಯಾವ ತರ ಅಸಲ್ಟ್ ಮಾಡ್ತಾ ಇದ್ದಾರೆ ಅಂತಂತಂದ್ರೆ ಸಾಯಿಸ್ಬಿಡ್ತೀನಿ ಅನ್ನೋ ಅಷ್ಟು ರೇಂಜಿಗೆ ಅಸಲ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಗನ್ ಹಿಡ್ಕೊಂಡು ನಿಂತಿದ್ದಾನೆ, ಹಿಂಗ್ ಶೂಟ್ ಮಾಡ್ಬಿಡ್ತೀನಿ ನಿನ್ನ ಅಂತ. ಅಸಲ್ಟ್ ಅಂದ್ರೆ ಏನು? ಹೆದರ್ಸುವಂಥದ್ದಲ್ವಾ? ಹೆದರ್ಸುವಂಥದ್ದು. ಅಸಲ್ಟ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಸಾಯಿಸ್ಬಿಡ್ತೀನಿ ಅನ್ನೋ ರೇಂಜಿಗೆ ಅಸಲ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಟೈಮಲ್ಲಿ ನೀವಿಲ್ಲ ಸಾಯ್ಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಕೈಲಿ ಏನಾದ್ರು ವೆಪನ್ಸ್ ಇದ್ರೆ ಅವನನ್ನ ಸಾಯಿಸಬೇಕು. ಅಂತ ಟೈಮಲ್ಲಿ ನೀವು ಸಾಯಿಸಿದ್ರೆ ತಪ್ಪಲ್ಲ ಅಂತ ಮೊದಲನೇದು ಹೇಳ್ತಾ ಇದ್ದಾರೆ. ಎರಡನೇದು ಬಂದ್ಬಿಟ್ಟು ಕ್ರೈಮ್ಸ್ಗಳು ಯಾವ್ದ್ಯಾವ್ದು ಅಂತ ನೋಡ್ಕೊಳ್ಳಿ ಅಷ್ಟೇ. ಅಸಲ್ಟ್ ಅಂತ ಮೊದಲನೇದು ಕ್ರೈಮು. ಎರಡನೇದು ಹರ್ಟ್, ಗ್ರೀವಿಯಸ್ ಹರ್ಟ್ ಏನಾದರೂ ಮಾಡ್ತಾ ಇದ್ದಲ್ಲಿ, ಗ್ರೀವಿಯಸ್ ಹರ್ಟ್ ಏನಾದರೂ ಮಾಡ್ತೀವಿ ಅಂತ ಏನಾದರೂ ಮುಂದೆ ಬರ್ತಾ ಇದ್ದಲ್ಲಿ, ಆ ಥರ ಅಪ್ರೆನ್ಷನ್ ಅಸಲ್ಟ್ಸ್ ಏನಾದರೂ ಇದ್ದಲ್ಲಿ, ಸೊ ಅವಾಗ ನೀವು ಡೆತ್ವರೆಗೂ ಹೋಗ್ಬೋದು. ಥರ್ಡ್ಲಿ ಏನಾದರೂ ಬರ್ತೀರಾ ಅಂತಂದ್ರೆ ರೇಪ್, ಕಮಿಟಿಂಗ್ ರೇಪ್. ಈಗ ರೇಪ್ ಮಾಡುವಂಥ ಇಂಟೆನ್ಷನಲ್ಲಿ ಒಂದು ರೂಮಲ್ಲಿ ಕೂಡ ಹಾಕೊಂಡು ಈಗ ಇನ್ನೇನು ರೇಪ್ ಆಗುತ್ತೆ ಅನ್ನುವಂಥ ಸನ್ನಿವೇಶಗಳು ಬಂದಾಗ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ನಾನು, ಆಯ್ತಾ? ಕೈಗೆ ಏನು ಸಿಗುತ್ತೆ ಅಂದು ಹೊಡೆದು ಸಾಯಿಸ್ರಿ ಫಸ್ಟ್, ಆಯ್ತಾ? ಅದು ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಕೇಸ್ ಬೀಳಲ್ಲ. ಅದಾಮೇಲಿಂದ ಆಮೇಲೆ ನೋಡ್ಕೊಳ್ಳೋಣ, ಡಿಫೆನ್ಸ್ ಎಲ್ಲ ಬರುತ್ತೆ. ಸೊ ಅಲ್ಲಿ ಫಸ್ಟ್ ಏನು ಹೊರಗಡೆ ಬರೋದಿದೆ ಅದನ್ನು ಹೊರಗಡೆ ಬರುವಂಥದ್ದು ನೋಡ್ಕೋಬೇಕಾಗುತ್ತೆ. ಕ್ಲಿಯರ್ಲಿ ಅಂಡರ್ ಸೆಕ್ಷನ್ 38 ಹೇಳಿದ್ದಾರೆ, ಇಂಥ ಸಿಚುವೇಶನ್ಸ್ಗಳಲ್ಲಿ ಅಪ್ ಟು ಡೆತ್ವರೆಗೂ ನೀವು ಹೋದ್ರೂ ಕೂಡ ನಿಮ್ಮ ಮೇಲೆ ಕ್ರೈಮ್ ಬೀಳಲ್ಲ ಅಂತ. ಓಕೆ, ಫೋರ್ತ್ ಹೇಳ್ತಾ ಇದ್ದೀನಿ. ಫೋರ್ತ್ಲಿ ಏನಿದೆ ಅಂತಂದ್ರೆ ಅನ್ ಅಸಲ್ಟ್ ವಿತ್ ಅ ಇಂಟೆನ್ಷನ್ ಆಫ್ ಗ್ರಾಟಿಫೈಯಿಂಗ್ ಅನ್ಯಾಚುರಲ್ ಲಸ್ಟ್ ಅಂತ ಇದೆ, ಆಯ್ತಾ? ಅನ್ಯಾಚುರಲ್ ಲಸ್ಟ್ ಮೀನ್ಸ್ ಜಸ್ಟ್ ಲೈಕ್ LGBTsಗಳಂತ ನಾವು ಕರಿತೀವಲ್ವಾ, ಸೊ ಈ ಕೆಟಗರಿಯಲ್ಲಿ ಬರುವಂಥವ್ರು, ಆಯ್ತಾ? ಲೆಸ್ಬಿಯನ್, ಕೇಸ್, ಸೊ ಈ ರೀತಿ ಏನಾದರೂ ಅನ್ಯಾಚುರಲ್ ಆಗಿ ಏನಾದರೂ ನಿಮ್ಮ ಜೊತೆ ಸೆಕ್ಸುವಲ್ ಅಸಲ್ಟ್ಸ್ ಮಾಡುವಂಥ ರೀತಿಯಲ್ಲಿ ಮುಂದೆ ಬರ್ತಾ ಇದ್ರೆ, ಸೊ ಆ ಟೈಮಲ್ಲಿ ನೀವು ಕೂಡ ಇದನ್ನ ಮಾಡಬಹುದು, ಅಪ್ ಟು ಕಾಸಿಂಗ್ ಡೆತ್ ತನಕನೂ ಕೂಡ ಹೋಗ್ಬಹುದು. ಫಿಫ್ತ್ಲಿ, ಐದನೇದು ಏನಿದೆ ಅಂತ, ಓಕೆ, ಐದನೇದು ಏನಿದೆ, ಆನ್ ಅಸಲ್ಟ್ ವಿತ್ ಇಂಟೆನ್ಷನ್ ವಿತ್ ಕಿಡ್ನಾಪಿಂಗ್, ಕಿಡ್ನಾಪ್ ಮಾಡಿದ್ರೆ, ಅಬ್ಡಕ್ಷನ್ ಮಾಡಿದ್ರೆ, ಅಬ್ಡಕ್ಟಿಂಗ್ ಮಾಡ್ತಾ ಇದ್ರೆ, ಅಬ್ಡಕ್ಟಿಂಗ್ ಮಾಡುವಂತ ಭಯ ಇದ್ರೆ, ನಿಮ್ಮನ್ನ ಯಾರೋ ಕಿಡ್ನಾಪ್ ಮಾಡ್ತಾ ಇದ್ದಾರೆ ಅಂತ ಭಯ ಇದ್ರೆ, ನೀವು ಅವ್ರ ಮೇಲೆ ಸರಿಯಾಗಿ ವಾರ್ ಮಾಡ್ಬೋದು, ವಾರ್ ಮಾಡೋರನ್ನ ಸಾಯಿಸೋ ಲೆವೆಲಿಗೆ ತಗೊಂಡು ಹೋಗ್ಬೋದು. ಸಿಕ್ಸ್ತ್ಲಿ, ಆರನೇದು, ಆನ್ ಅಸಲ್ಟ್ ವಿತ್ ದ ಇಂಟೆನ್ಷನ್ ಆಫ್ ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಂತ ಇದೆ. ರಾಂಗ್ಫುಲ್ ಕನ್ಫೈನ್ಮೆಂಟ್ ಏನಾದರೂ ಮಾಡ್ತಾ ಇದ್ರೆ, ಸೊ ಆ ಟೈಮಲ್ಲೂ ಕೂಡ ನೀವೇನ್ ಮಾಡ್ಬೋದು, ಅವ್ರನ್ನ ವಾರ್ ಮಾಡ್ಬೋದು. ಆದರೆ ಎಕ್ಸೆಪ್ಷನ್ಸ್ ಇದೆ. ಪಬ್ಲಿಕ್ ಅಥಾರಿಟೀಸಿಗೆ, ಪಬ್ಲಿಕ್ ಸರ್ವೆಂಟಿಗೆ ಎಕ್ಸೆಪ್ಷನ್ಸ್ಗಳಿದೆ. ಅಂತ ಎಕ್ಸೆಪ್ಷನ್ಸ್ಗಳು ನಾನು ಆಲ್ರೆಡಿ ಸೆಕ್ಷನ್ 37 ಎಕ್ಸ್ಪ್ಲೈನ್ ಮಾಡಿದ್ದೀನಿ. BNSನ ಸೆಕ್ಷನ್ 37 ಯಾವ್ಯಾವ ಟೈಮಲ್ಲಿ ಎಕ್ಸೆಪ್ಷನ್ಸ್ ಇದೆ ಅಂತ 4 ಎಕ್ಸೆಪ್ಷನ್ ಹೇಳಿದ್ದೀನಿ. ಇದು ಜಸ್ಟ್ ಹಿಂದೆನೇ ಹೇಳಿದ್ದೀನಿ, ಆಯ್ತಾ? ಇದಿಷ್ಟು ಬರ್ದಾದ್ಮೇಲೆ ನೀವು ಸಮ್ ಸೆಕ್ಷನ್ಸ್ಗಳನ್ನ, ಒಂದು ಕೇಸ್ ಲಾ ತಗೊಳ್ಳಿ. ಕರಾಮತ್ ಹುಸೇನ್ ವರ್ಸಸ್ ಎಂಪೈರರ್ ಅಂತ. ದ ಅಕ್ಯೂಸ್ಡ್ ಇಸ್ ಆರ್ಡರ್ ಟು ಸೇವ್ ಆರ್ ಪ್ರೊಟೆಕ್ಟ್ ಹಿಸ್ ಸಿಸ್ಟರ್ ಫ್ರಮ್ ಹಿಸ್ merciless beating of a husband, inverted and killed him. The court is held that the accused was entitled to right to private defense under the such circumstances. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲೇನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಅಣ್ಣ ತಂಗಿ ಇದ್ದಾರೆ, ಸರಿನಾ? ಅಣ್ಣ ತಂಗಿ ಮದುವೆ ಮಾಡಿಕೊಟ್ಟಿದ್ದಾನೆ, ಭಾವ ಇದ್ದಾನೆ. ಭಾವ ತಂಗಿನ ಸರಿಯಾಗಿ ಹೊಡಿತಾ ಇದ್ದಾನೆ, ಡೈಲಿ ಎಲ್ಲ ಇರಿಟೇಷನ್ ನಡೀತಾ ಇದೆ. ಅಣ್ಣ ಇದ್ದಾನೆ, ಅಣ್ಣ ನೋಡ್ತಾ ಇದ್ದಾನೆ. ಒಂದಿನ ಸಿಚುವೇಶನ್ ಯಾವ ತರ ಬಂತು ಅಂದ್ರೆ, ಭಾವ ಈಗೇನು ತಂಗಿನ ಸಾಯಿಸ್ತಾನೆ ಅನ್ನೋಂಥ ಸಿಚುವೇಶನ್ಸ್ಗಳು ಹೋಗ್ಬಿಡ್ತು. ಸೊ ಆ ಟೈಮಲ್ಲಿ
ಕರುಣೆ ಇಲ್ಲದ ಹೊಡೆದ ಟೈಮಲ್ಲಿ ಅಣ್ಣ ಆಬ್ವಿಯಸ್ಲಿ ಅಣ್ಣ ಸುಮ್ಮನೆ ಬಿಡ್ತಾನ. ಸೊ ಹೋಗಿ ಬಾರಿಸಿ ಬಾವನ್ನ ಹೊಡೆದ. ಬಾವ ವೀಕ್ ಇದ್ನೋ ಅಥವಾ ಬಾವನ್ನ ಹೊಡೆದಿದ್ದು ಹೊಡೆತ ಜೋರಿತ್ತು, ಬಾವ ಸತ್ತೋದ. ಇಲ್ಲಿ ಕೋರ್ಟ್ನ ಡಿಸಿಷನ್ ಏನು ಬಂತು ಅಂತ, ಇಲ್ಲಿ ಕೋರ್ಟ್ನ ಡಿಸಿಷನ್ ಬಂತು ಜಸ್ಟ್ ಲೈಕ್ ಇಲ್ಲಿ ಲಾಸ್ಟ್ ಒಂದು ಅಮ್ಮನ್ನ ಸಾಯಿಸೋಕ್ಕೋಸ್ಕರ ಸಾಯಿಸಕ್ಕೆ ಹೋದಾಗ ಅಪ್ಪನ ಹೊಡೆದಿದ್ದು ವ್ಯಾಲಿಡ್ ಅಂತ ಏನು ಹೇಳಿದ್ರಲ್ವಾ. ಸೊ ಇಲ್ಲಿ ಅಣ್ಣ ಹೊಡೆದಿರುವಂಥದ್ದು ತನ್ನ ಪ್ರೈವೇಟ್ ಡಿಫೆನ್ಸಲ್ಲಿ ಬಾವನ್ನ ಹೊಡೆದ ತನ್ನ ತಂಗಿಯ ಪ್ರೊಟೆಕ್ಷನಲ್ಲಿ ಅಂತ. ಯಾರೇ ಆಗಲಿ ಸರ್, ತಂಗಿನ ಯಾರು ಕೂಡ ಬಿಟ್ಕೊಡಲ್ಲ. ಸೊ ಹೊಡೆದೇ ಹೊಡಿತಾರೆ. ಸೊ ಅದಕ್ಕೋಸ್ಕರ ಎಲ್ರಿಗೂ ಕೂಡ ಬಾವ ಬಾಮೈದ ಆ ರಿಲೇಶನ್ಶಿಪ್ಪಲ್ಲಿ ಅದು ಬೇರೆ ವಿಷಯ, ಆಯ್ತಾ. ಸೊ ಈ ಥರ ಕೇಸ್ ಲಾದಲ್ಲಿ ಆಗಿದೆ ಅನ್ನುವಂಥದ್ದು ಒಂದು ಕೇಸ್ನ ನೀವು ಬರೆದ್ರೆ ನಡೆಯುತ್ತೆ. ಅದಾದಮೇಲೆ ಇಲ್ಲೇನು ನಾನು 6 ಪಾಯಿಂಟ್ ಹೇಳಿದ್ದೀನಿ, 6 ಪಾಯಿಂಟು ಮಸ್ಟ್ ಆ್ಯಂಡ್ ಶುಡ್ ಬರಿಬೇಕು ಸೆಕ್ಷನ್ 38 ಹಾಕ್ಕೊಂಡು. ಪ್ರತಿಯೊಂದಕ್ಕೂ ಎಕ್ಸಾಂಪಲ್ ಅಂತ ಕೊಡ್ತಾ ಹೋಗಿ. ಎಲ್ಲ ಕ್ರೈಮ್ಸ್ಗಳನ್ನ ಗೊತ್ತೇ ಇದೆ ನಿಮಗೆ. ಕಿಡ್ನಾಪಿಂಗ್ ಅಂದರೆ ಅಬ್ಡಕ್ಟಿಂಗ್ ಅಂದರೆ ಏನು, ರಾಂಗ್ಫುಲ್ ಕನ್ಫೈನ್ಮೆಂಟು, ರೇಪು, ಎಲ್ಲದಕ್ಕೂ ಎ ಅನ್ನುವಂಥ ವ್ಯಕ್ತಿ ಬಿ ಅನ್ನುವಂಥ ವ್ಯಕ್ತಿನ ರೇಪ್ ಮಾಡಲಿಕ್ಕೆ ಮುಂದೆ ಬಂದ. ಸೊ ಆ ಟೈಮಲ್ಲಿ ಎ ಅನ್ನುವಂಥ ವ್ಯಕ್ತಿಯ ಮೇಲೆ ಬಿ ಅನ್ನುವಂಥ ಹೆಣ್ಣು ಮಹಿಳೆ ಏನಿದ್ಲು ವಾರ್ ಮಾಡಿದ್ಲು, ಆಯ್ತಾ. ಆದ್ರಿಂದ ಅವ್ನು ಸತ್ತೋದ. ಇದು ಎಕ್ಸಿಕ್ಯೂಟ್ ಆಗಲ್ಲ ಅಷ್ಟೇ. ಇನ್ನೊಂದು ರಾಂಗ್ಫುಲ್ ಇದನ್ನ ಬರೀತೀರಾ, ಕಿಡ್ನಾಪ್ ಬರೀತೀರಾ. ಎ ಅನ್ನುವಂಥ ವ್ಯಕ್ತಿ ಬಿ ಅನ್ನುವಂಥ ವ್ಯಕ್ತಿನ ಕಿಡ್ನಾಪ್ ಮಾಡ್ತಾ ಇದ್ದ. ಸೊ ಅದಕ್ಕೆ ಎ ಅನ್ನುವಂಥ ವ್ಯಕ್ತಿಯ ಮೇಲೆ ಬಿ ಅನ್ನುವಂಥ ವ್ಯಕ್ತಿ ವಾರ್ ಮಾಡ್ದ, ಆಯ್ತಾ. ಸೊ ಈ ಥರ ಎಲ್ಲ ಎಕ್ಸಾಂಪಲ್ಸ್ಗಳನ್ನ ಕ್ರಿಯೇಟ್ ಮಾಡೋದು ನೀವು ಸ್ಟಾರ್ಟ್ ಮಾಡ್ಕೋಬೇಕು, ಆಯ್ತಾ. ಸೊ ಇದು ಒಂದು ಹೋಗ್ತಾ ಹೋಗ್ತಾ ನಿಮಗೆ ಬರುತ್ತೆ. ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಸ್ಟಾರ್ಟ್ ಮಾಡಿ. ಆಮೇಲೆ ಸೆಕ್ಷನ್ 38 ಆಫ್ IP ಇದರಲ್ಲಿ ಸೆಕ್ಷನ್ 38 ಆಫ್ BNS ಅಲ್ಲಿ ಏನಿದೆ ಅಂತಂತಂದ್ರೆ ಕಾಸಿಂಗ್ ಹಾರ್ಮ್ ಅದರ್ ದ್ಯಾನ್ ಡೆತ್ ಅಂತ ಇದೆ. ಡೆತ್ ಅಂತ ಬಿಟ್ಬಿಟ್ಟು ಇನ್ನು ಎಕ್ಸ್ಟೆಂಡ್ ಆಗಿ ಏನಾದರೂ ಹೊರತುಪಡಿಸಿದ್ರೆ ಅದು ಕೂಡ ಬರುತ್ತೆ ಅಂತ. ಸೆಕ್ಷನ್ 39 ಅಲ್ಲಿ ಕಮೆನ್ಸ್ಮೆಂಟ್ ಆ್ಯಂಡ್ ಕಂಟಿನ್ಯೂನ್ಸ್ ಆಫ್ ದ ಪ್ರೈವೇಟ್ ಡಿಫೆನ್ಸ್ ಆಫ್ ದ ಬಾಡಿ. ಕಮೆನ್ಸ್ಮೆಂಟು ಮತ್ತು ಕಂಟಿನ್ಯೂನ್ಸು ಯಾವ ರೀತಿ ಇರುತ್ತೆ ಪ್ರೈವೇಟ್ ಡಿಫೆನ್ಸಲ್ಲಿ ಬಾಡಿಯಲ್ಲಿ ಅಂತೇಳಿ ಸೆಕ್ಷನ್ 39 ಹೇಳುತ್ತೆ. ಕಮೆನ್ಸ್ಮೆಂಟ್ ಆ್ಯಂಡ್ ಕಂಟಿನ್ಯೂಸ್ ಏನಿದೆಯಲ್ವಾ ಅದು ನಮ್ಮ ಈ ಸೆಕ್ಷನ್ 39 ಹೇಳ್ತಾ ಇದೆ ಅಂತ ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ. ಸೊ ಒಂದು ಮೈನರ್ ಟೆಕ್ನಿಕಲ್ ಎರರ್. ಓಕೆ, ಸೆಕ್ಷನ್ 39 ಅಲ್ಲಿ ಕಮೆನ್ಸ್ಮೆಂಟ್ ಆ್ಯಂಡ್ ಕಂಟಿನ್ಯೂನ್ಸ್ ಬಗ್ಗೆ ಮಾತಾಡ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಇದರಲ್ಲಿ ರೈಟ್ ಟು ಪ್ರೈವೇಟ್ ಡಿಫೆನ್ಸಲ್ಲಿ ಯಾವ ರೀತಿ ಕಂಟಿನ್ಯೂಟಿನ ತೊಗೊಳ್ತೀವಿ, ಜಾರಿಗೆ ಯಾವ ರೀತಿ ತರ್ತೀವಿ ಅಂತ ಸೆಕ್ಷನ್ 39 ಇರುತ್ತೆ. ಈ 38 39 ಎಲ್ಲ ತಲೆ ಕೆಡ್ಸ್ಕೊಳ್ಬೇಡಿ, ಆಯಿತಾ. 38 ಸೆಕ್ಷನ್ ತುಂಬ ಇಂಪಾರ್ಟೆಂಟು. ಆಮೇಲೆ ಸೆಕ್ಷನ್ 39 ಏನು ಹೇಳುತ್ತೆ ಅಂತ, ಅದು ಸೆಕ್ಷನ್ ಮಿಸ್ ಔಟ್ ಆಗಬಾರ್ದು ಅಂತ ಎಲ್ಲದನ್ನು ಕೂಡ ಹೇಳ್ತಾ ಇದ್ದೀವಿ. ಸೆಕ್ಷನ್ 39 ಹೇಳೋ ಪ್ರಕಾರ ಸ್ಟೇಟ್ ದ ರೈಟ್ ಆಫ್ ದ ಪ್ರೈವೇಟ್ ಡಿಫೆನ್ಸ್ ಆಫ್ ದ ಬಾಡಿ ಇಸ್ ಸರ್ಕಮ್ಸ್ಟೆನ್ಸ್ ಆಸ್ ಸೂನ್ ಆಸ್ ರೀಸನೇಬಲ್ ಅಪ್ರೆನ್ಷನ್ ಆಫ್ ಡೇಂಜರ್. ಬಾಡಿ ಮೇಲೆ ರೀಸನೇಬಲ್ ಅಪ್ರೆನ್ಷನ್ ಆಫ್ ಡೇಂಜರ್ ಇದ್ರೆ ಮಾತ್ರ ನಾವು ಅದನ್ನ ತೆಗೆದು ಕನ್ಸಿಡರ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಕನ್ಸಿಡರ್ ಮಾಡಲ್ಲ. ಸುಮ್ಮನೆ ಏನು ಕಮಿಟ್ ಆಗಲ್ಲ, ಸುಮ್ಮನೆ ಅಪ್ರೆನ್ಷನ್ ಆಫ್ ಡೇಂಜರೇ ಇಲ್ಲ, ಸುಮ್ಮನೆ ಅಟ್ಯಾಕ್ ಮಾಡುವಂಥದ್ದೆಲ್ಲ ಮಾಡಿದರೆ ತಪ್ಪಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಒಂದು ಇಂಪಾರ್ಟೆಂಟು ಟಾಪಿಕ್ಕು. ಮತ್ತೆ ಹೇಳ್ತಾ ಇದ್ದೀನಿ, ಪ್ರೈವೇಟ್ ಡಿಫೆನ್ಸ್ ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು. ಈ ಪ್ರೈವೇಟ್ ಡಿಫೆನ್ಸಲ್ಲಿ ಕೇಳಿದರೆ ಬಾಡಿ ಕೇಳ್ತಾರೆ, ಇಲ್ಲ ಅಂತಂದರೆ ಪ್ರಾಪರ್ಟಿನ ಕೇಳ್ತಾರೆ. ಬಾಡಿ ಕೇಳಿದರೆ ಹೇಳಿದ್ದೀನಿ 6 ರೀಸನ್ಸ್ಗಳು ಹೇಳಿದ್ದೀನಿ, ಒಂದು ಕೇಸ್ ಲಾ ಹೇಳಿದ್ದೀನಿ, ಸೆಕ್ಷನ್ಸ್ಗಳು ಹೇಳಿದ್ದೀನಿ. ಆಮೇಲೆ ಮತ್ತೆ ಎಕ್ಸ್ಟ್ರಾ ಬರೀತೀರಾ ಅಂತಂದರೆ 38 39 ಕೂಡ ಮೆನ್ಷನ್ ಮಾಡಿ ಬನ್ನಿ, ಆಯಿತಾ. ಸೊ ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ, ಆಯಿತಾ. ಇಂಪಾರ್ಟೆಂಟ್ ಇದು. ಅದಾದಮೇಲೆ ಪ್ರಾಪರ್ಟಿ ಲಾ ಏನಿದೆ, ಪ್ರಾಪರ್ಟಿ ಮೇಲೆ ಏನಾದರೂ ಮಾಡಿದಾಗ ನಿಮ್ಮ ಇದು ಸೇಮ್ ಕಾನ್ಸೆಪ್ಟೇ. ಇಲ್ಲೂ ಕೂಡ ಅದೇ ಕಾನ್ಸೆಪ್ಟು, ಏನು ಟೆನ್ಷನ್ ಆಗುವಂಥ ವಿಷಯ ಇಲ್ಲ. ಇಲ್ಲೂ ಕೂಡ ಪ್ರೈವೇಟ್ ಡಿಫೆನ್ಸ್ ಕಾನ್ಸೆಪ್ಟೇ. ಆದರೆ ಇಲ್ಲಿ ನಿಮ್ಮ ಬಾಡಿ ಮೇಲೆ ಅಲ್ಲ ನಾನು ಮಾತಾಡ್ತಾ ಇರೋದು, ನಿಮ್ಮ ಪ್ರಾಪರ್ಟಿ ಮೇಲೆ ಏನಾದರೂ ಅಟ್ಯಾಕ್ ಆದಾಗ ಕಾಸಿಂಗ್ ಡೆತ್ವರೆಗೆ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಬಹುದು. ಅರ್ಥ ಆಗ್ತಿದೆಯಾ ನಿಮಗೆ? ಅಂತಂದರೆ ಕಾಸಿಂಗ್ ಡೆತ್ವರೆಗೆ ನಿಮ್ಮ ಪ್ರಾಪರ್ಟಿಯ ಮೇಲೆ ಏನಾದರೂ ಅಟ್ಯಾಕ್ಸ್ಗಳು ಆದಾಗ ಆ ಸಂದರ್ಭದಲ್ಲಿ ನೀವು ಯಾವ ರೀತಿ ಡಿಫೆನ್ಸ್ನ ತಗೊಳ್ತೀರಾ ಅಂತಂದರೆ, ಯಾವ ರೀತಿ ಆತ್ಮರಕ್ಷಣೆಯನ್ನು ಮಾಡಿಕೊಂಡು, ಆತ್ಮರಕ್ಷಣೆ ಅಂತಂದರೆ ಮೇ ಬಿ ಸಾಯಿಸ್ಬೋದು ಅಥವಾ ಹೊಡಿಬೋದು, ಬಡಿಬಹುದು ಅಥವಾ ಅವೆಲ್ಲ ಮಾಡಿ ಕೋರ್ಟಲ್ಲಿ ಯಾವ ರೀತಿ ಡಿಫೆನ್ಸ್ನ ತಗೊಳ್ತೀರಾ ಅನ್ನುವಂಥ ಕಾನ್ಸೆಪ್ಟು ಪ್ರಾಪರ್ಟಿ ಮೇಲೆ. ಇದು ಇಷ್ಟೊತ್ತು ನಾವೆಲ್ಲ ಓದಿದ್ವಲ್ವಾ, ಪ್ರೈವೇಟ್ ಡಿಫೆನ್ಸ್ ಅಂತ ಏನು ಓದಿದ್ವಿ, ಇದು ಇಲ್ಲಿವರೆಗೂ ಅಪ್ ಟು ಸೆಕ್ಷನ್ 39 ತನಕ ಏನಿದೆಯಲ್ವಾ ಬಾಡಿ ಮೇಲೆ ಓದಿದ್ದು. ಈಗ ಸೆಕ್ಷನ್ 41 ಪ್ರಾಪರ್ಟಿ ಮೇಲೆ ಅಂತ ಬರ್ತಾ ಇದೆ. ಸರಿ ಸರ್, ಪ್ರಾಪರ್ಟಿ ಮೇಲೆ ಅಂತ ಬರ್ತಾ ಇದೆ. ಪ್ರಾಪರ್ಟಿಯಲ್ಲೇ ನಾನು ಯಾವ ಟೈಮಲ್ಲಿ ಮುಂದ್ಗಡೆ ವ್ಯಕ್ತಿನ ಸಾಯಿಸಿದ್ರೆ ನಾನು ತಪ್ಪಂತ ಆಗಲ್ಲ, ನಾನು ಡಿಫೆನ್ಸ್ ತೊಗೋಬೋದು ಅಂತ ನೀವೇನಾದರೂ ಕೇಳಿದರೆ, ಮೊದಲನೇದು ನಿಮ್ಮ ಮನೆಗೆ ಯಾರೋ ಒಬ್ಬ ರಾಬ್ರಿ ಮಾಡಕ್ಕೆ ಬಂದಿದ್ದಾನೆ, ಆಯಿತಾ. ರಾಬ್ರಿ ಮಾಡಕ್ಕೆ ಬಂದಿದ್ದಾನೆ ಅಂತಂದರೆ ರಾಬ್ರಿ ಅಂತಂದ್ರೆ ಏನು ಅಂತ ನಿಮ್ಮ ಮುಂದೆ ನಾನು ಕ್ಲಿಯರಾಗಿ ಹೇಳಿದ್ದೀನಿ. ರಾಬ್ರಿ ಇಟ್ಸ್ ಮೀನ್ ದಟ್ ನಿಮ್ಮ ಗ್ರೀವಿಯಸ್ ಹರ್ಟ್ ಮಾಡಕ್ಕೆ ಬಂದಿದ್ದಾನೆ, ಡೇಂಜರಿಯಸ್ ಅಪ್ರೆನ್ಷನ್ ಇದೆ, ಸಾಯಿಸ್ತಾನೆ ಅಂತ ಬಂದಿದ್ದಾನೆ. ಸೊ ಆ ಟೈಮಲ್ಲಿ ನೀವು ಸುಮ್ಮನೆ ಕುತ್ಕೊಳ್ಳೋಕ್ಕಾಗುತ್ತಾ? ಕುತ್ಕೊಂಡ್ರೆ ಸಾಯಿಸೇ ಹೋಗ್ತಾನೆ ಅವನು. ಸೊ ನೀವು ಉಲ್ಟಾ ಅವನೊಂದು ಸಾಯಿಸ್ತೀರಾ ಸೊ ಆ ಟೈಮಲ್ಲಿ. ಅಥವಾ ಹೌಸ್ ಬ್ರೇಕಿಂಗ್ ಮಾಡ್ತಾ ಇದ್ದಾನೆ ನೈಟ್ ಟೈಮಲ್ಲಿ ನಿಮ್ಮ ಮನೆ ಯಾರಾದರೂ ಹೊಡೆದು ಒಳಗೆ ನುಗ್ತಾ ಇದ್ದಾರೆ ಅಂತಂದರೆ, ಅವನೇನು ಕಳ್ತನ ಮಾಡಕ್ಕೆ ಬಂದೋ, ರಾಬ್ರಿ ಮಾಡಕ್ಕೆ ಬಂದೋ, ಡಕಾಯಿತಿ ಮಾಡಕ್ಕೆ ಬಂದೋ, ಒಳಗೆ ನುಗ್ಗಿದ್ನಾ ಹೊಡೆದು ಸಾಯಿಸ್ಬಿಡಿ ಅಷ್ಟೇ. ಆಮೇಲೆ ಏನು ಕತೆ? ಯಾಕೆ? ಸೆಕ್ಷನ್ 41 ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಸೆಕ್ಷನ್ 41 ಇದೆ, ಪ್ರೈವೇಟ್ ಡಿಫೆನ್ಸ್ ಇದೆ, ಪ್ರೈವೇಟ್ ಡಿಫೆನ್ಸ್ ಅಗೇನೆಸ್ಟ್ ಪ್ರಾಪರ್ಟಿ ಇದೆ.
ಥರ್ಡ್ಲಿ ಮಿಸ್ಚೀಫ್ ಮಾಡ್ತಾ ಇದ್ದಾನೆ ಫಾರ್ ಫೈರ್ ಕಮಿಟೆಡ್ ಆಫ್ ಎನಿ ಬಿಲ್ಡಿಂಗ್. ಮಿಸ್ಚೀಫ್ ಕಿಡಿಗೇಡಿತನ ಮಾಡಕ್ ಹೋಗ್ತಾ ಇದ್ದಾನೆ, ಬೆಂಕಿ ಹಚ್ಚೋದು. ಆಯ್ತಾ, ಇದು ಮಿಸ್ಚೀಫ್ ಅಂದ್ರೆ ಏನು, ಹೌಸ್ ಬ್ರೇಕಿಂಗ್ ಅಂದ್ರೆ ಏನು, ರಾಬರಿ ಅಂದ್ರೆ ಏನು ಅಂತ ಅಂಟಿಲ್ ನಿಮ್ಮ ಎಂಡ್ ಆಫ್ ದ ಅಪ್ ಟು 358 ತನಕ 5ನೇ ಯೂನಿಟ್ ಬರೋ ತನಕ ತುಂಬಾ ನೀಟಾಗಿ ಹೇಳಿದೀವಿ ನಾವು. ಆಯ್ತಾ, 5ನೇ ಯೂನಿಟ್ ನೀವು ಬರೋ ತನಕ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಮಿಸ್ಚೀಫ್ ಅಂದ್ರೆ ಕಿಡಿಗೇಡಿತನ ಮಾಡುವಂಥದ್ದು, ಬಿಲ್ಡಿಂಗ್ ಸುಡೋದು, ಆಮೇಲೆ ಟೆನೆಂಟ್ ವೆಸಲ್ ಇದ್ ಮಾಡೋದು, ಬಿಲ್ಡಿಂಗ್ ನ ಏನಾದ್ರು ಇದ್ ಮಾಡ್ತಾ ಇರೋದು, ವಾಸಮನೆನ ಏನಾದ್ರು ಸುಡ್ತಾ ಇರೋದು. ಸೊ ಈ ರೀತಿ ಏನಾದ್ರು ಮಾಡ್ತಾ ಇದ್ದಾನೆ ಅಂತಂದ್ರೆ ಈ ಸಂದರ್ಭಗಳಲ್ಲಿ ನೀವೇನ್ ಮಾಡ್ಬೋದು, ಪ್ರೈವೇಟ್ ಡಿಫೆನ್ಸ್ ನ ತಗೋಬಹುದು. 4ನೇದು ಇನ್ನೊಂದಿದೆ, ಇನ್ಯಾವ ಟೈಮಲ್ಲಿ ನೀವು ಪ್ರೈವೇಟ್ ಡಿಫೆನ್ಸ್ ನ ತಗೋಬಹುದು ನಿಮ್ ಪ್ರಾಪರ್ಟಿ ಮೇಲೆ ಅಂತ. ಆಯ್ತಾ, 4ನೇದು ಥೆಫ್ಟ್, ಕಳ್ತನ ಮಾಡಕ್ ಬಂದಿದ್ದಾನೆ. ಸೊ ಆ ಟೈಮಲ್ಲಿ ನೀವು ಪ್ರೈವೇಟ್ ಡಿಫೆನ್ಸ್ ತಗೊಳ್ಳಿ. ಮಿಸ್ಚೀಫ್ ಮಾಡ್ತಾ ಇದ್ದಾನೆ, ಹೌಸ್ ಟೆಸ್ಟ್ ಪಾಸ್ ಮಾಡ್ತಾ ಇದ್ದಾನೆ, ಅಂಡರ್ ದ ಸಚ್ ಸರ್ಕಮ್ಸ್ಟಾನ್ಸಸ್ ಆದ್ಮೇಲೆ ರೀಸನಬಲಿ ಅಪರೆನ್ಷನ್ ಆಫ್ ದ ಗ್ರೀವಿಯಸ್ ಆಫ್ ದ ಹರ್ಟ್, ಗ್ರೀವಿಯಸ್ ಹರ್ಟ್ ಅಥವಾ ಡೆತ್ ನ ಮಾಡಿ ಈ ಕಳ್ತನ ಮಾಡ್ತೀನಿ, ಮಿಸ್ಚೀಫ್ ಮಾಡ್ತೀನಿ, ಟ್ರೆಸ್ ಪಾಸ್ ಮಾಡ್ತೀನಿ ಅನ್ನುವಂಥ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇದ್ರೆ, ಸೊ ಆ ಟೈಮಲ್ಲಿ ಏನು ಸುಮ್ಮನೆ ಕೂರಕ್ಕಾಗುತ್ತಾ? ಪ್ರೈವೇಟ್ ಡಿಫೆನ್ಸ್ ಹೆಸರಲ್ಲಿ ಅವನಿಗೆ ನೀವು ಸಾಯಿಸಬಹುದು. ಕ್ವಶನೇ ಇದೆ ಅಲ್ವಾ? ಅಂಟಿಲ್ ಡೆತ್ ತನಕ ನಿಮಗೆ ಚಾನ್ಸ್ ಕೊಟ್ಟಿರುವಂತ BNS ನ ಪ್ರಾವಿಷನ್ಸ್ಗಳು ಯಾವುವು ಅಂತ. ಆಯ್ತಾ, ನಿಮ್ಮ ಪ್ರಾಪರ್ಟಿನ ಮುಟ್ಟಕ್ ಬರ್ತಾ ಇದ್ದಾನೆ ಅಂತಂದ್ರೆ ಸಾಯೋವರೆಗೂ, ನೀವು ಸಾಯಿಸೋವರೆಗೂ ನಿಮಗೆ ಎಷ್ಟು ಚಾನ್ಸಸ್ ಕೊಟ್ಟಿದ್ದಾರೆ ಅಂತ. ಇದಿಷ್ಟು ಒಂದ್ ಕಡೆ ಆದ್ರೆ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ 3 ಸೆಕ್ಷನ್ ಏನಿದೆ ಹೇಳ್ತೇನೆ. ಯಾಕಂದ್ರೆ ನಿಮ್ಮ ಫಸ್ಟ್ ಯೂನಿಟ್ ಅಪ್ ಟು ಸೆಕ್ಷನ್ 44 ತನಕ ಇದೆ. ನಾವು ಒಂದು ಸೆಕ್ಷನ್ ಕೂಡ ಮಿಸ್ ಔಟ್ ಮಾಡ್ತಾ ಇಲ್ಲ. ಬಿಹೈಂಡ್ ರೀಸನ್ ಏನು ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ಲಿ ಅಂತ. ಅದಕ್ಕೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಹೇಳಿ ಎಷ್ಟು ನೀಟಾಗಿ ಅರ್ಥ ಆಗ್ತಾ ಇದೆ ಕಾನ್ಸೆಪ್ಟ್ಸ್ಗಳು ಅಂತ. ಸ್ಟಡೀಸ್ ಗ್ರೂಪ್ ಎಲ್ಲ ಹಾಕಿ, ಕಾಲೇಜ್ ಗ್ರೂಪ್ಸ್ಗಳಲ್ಲೆಲ್ಲ ಹೇಳಿ. ಆಯ್ತಾ, ವೆಲ್, BNS ಸೆಕ್ಷನ್ 42 ಏನ್ ಹೇಳುತ್ತೆ ಅಂತಂದ್ರೆ, ಎಕ್ಸ್ಟೆಂಡ್ ಟು ಕಾಸಿಂಗ್ ಹಾರ್ಮ್ ಎನಿ ಅದರ್ ದ್ಯಾನ್ ಡೆತ್. ಇಲ್ಲಿ ಅಪ್ ಟು ಇಲ್ಲಿ ತನಕೆಲ್ಲ ಡೆತ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಇಲ್ಲೆಲ್ಲ ಮೇಲೆ. ಸೊ ಈಗ ಡೆತ್ ಬಿಟ್ಟು ಏನಾದ್ರೂ ಬೇರೆ ಇದ್ರೆ ಯಾವ ರೀತಿ ಎಕ್ಸ್ಟೆಂಡ್ ಆಗುತ್ತೆ ಅಂತ ಅಂತಂದ್ರೆ, ಡೆತ್ ಬಿಟ್ಟು ಒಂದು ನಾರ್ಮಲ್ ಆಗಿ ಕೈಕಾಲು ತೆಗಿಯುವಂತ ಆ ರೀತಿ ಸೀನ್ಗಳಿದ್ದಾಗ ಯಾವ ರೀತಿ ಆಕ್ಷನ್ ತಗೊಳ್ತೀರಾ ಅಂತ. ಸೆಕ್ಷನ್ 43 ಏನಿದೆ, ಕಮೆನ್ಸ್ಮೆಂಟ್ ಅಂಡ್ ಕಂಟಿನ್ಯೂಯನ್ಸ್, ಸೇಮ್ ಅಲ್ಲೇ ಇದ್ದಂಗೆ. ಸೆಕ್ಷನ್ 44 ಏನಿದೆ, ಡಿಫೆನ್ಸ್ ವಿತೌಟ್ ರಿಸ್ಕ್ ಆರ್ ಹಾರ್ಮ್ ಇನ್ನೋಸೆಂಟ್ ಪರ್ಸನ್ ಅಂತಂದ್ರೆ, ಇಲ್ಲೇ ಹೇಳ್ತಾ ಇದೆ ಎಕ್ಸೆಪ್ಷನ್ಸ್ ಬಗ್ಗೆ ಮಾತಾಡ್ತಾ ಇದೆ. ಅಂತಂದ್ರೆ ನೀವು ಸುಮ್ಮನೆ ಏನು ಇದ್ ಮಾಡಂಗಿಲ್ಲ, ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಸರ್ಕಮ್ಸ್ಟೆನ್ಸಸ್ ಸಿಚುವೇಶನ್, ಅಪ್ರೆನ್ಷನ್ ಅಲ್ಲಿ ಡೇಂಜರ್ ಇರಬೇಕು, ಅಪ್ರೆನ್ಷನ್ ಆಫ್ ಡೆತ್, ರೀಸನಬಲ್ ಡೌಟ್ ಎಲ್ಲದೂ ಇದ್ದಾಗ ಮಾತ್ರ ನೀವು ಇದ್ ಮಾಡ್ಬೇಕಾಗುತ್ತೆ. ಸುಮ್ನೆ ಇನ್ನೋಸೆಂಟ್ ಪರ್ಸನ್ಸ್ ಮೇಲೆ ಪ್ರೈವೇಟ್ ಡಿಫೆನ್ಸ್ನೆಲ್ಲ ನೀವು ಅಪ್ಲೈ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದೆ. ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆಯ್ತಾ, ಈ ಯೂನಿಟ್ ಇಲ್ಲಿಗೆ ಫಿನಿಶ್ ಆಗಿ ಹೋಗುತ್ತೆ. ನಾವು ಯೂನಿಟ್ ಅಲ್ಲಿ ಏನು ಓದಿದ್ವಿ ಅಂತ ಒಂದ್ಸಲ ಕ್ವಿಕ್ ರಿವಿಷನ್ ಮಾಡ್ಕೊಂಡು ಬರೋಣ ಮತ್ತೊಂದ್ಸಲ. ಇವತ್ತಿನ ವಿಡಿಯೋದಲ್ಲಿ ನಾವು ಓದಿದ್ದಂಥದ್ದು ಡಿಫೆನ್ಸಸ್ ನ ಬಗ್ಗೆ. ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ, ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯುವರ್ ಫರ್ದರ್ ಫ್ಯೂಚರ್ ಅಡ್ವೊಕೇಸಿಗೂ ಕೂಡ, ಲಾಯರ್ಗಿರಿಗೂ ಕೂಡ. ಆಯ್ತಾ, ಡಿಫೆನ್ಸಸ್ ಅನ್ನೋದನ್ನ ಸೆಕ್ಷನ್ 34 ಇಂದ 44 ತನಕ ನೋಡ್ತೀವಿ. ಜನರಲ್ ಇಂಟ್ರೊಡಕ್ಷನ್ ನಾನು ಸ್ಟಾರ್ಟಿಂಗ್ ಹೇಳಿದೆ, ಸಿಟಿಸನ್ಸ್ಗಳನ್ನ ಟೇಕ್ ಕೇರ್ ಮಾಡುವಂಥದ್ದು ಗೌರ್ಮೆಂಟ್ನ ಕೆಲಸ ಆಗಿರುತ್ತೆ. ಸೊ ರೀಸನಬಲ್ ಲಿಮಿಟ್ಸ್ ಅಲ್ಲಿ ಗೌರ್ಮೆಂಟು ಸಿಟಿಸನ್ಸಿಗೂ ಕೂಡ ಪವರ್ಸ್ಗಳನ್ನ ಕೊಟ್ಟಿದೆ. ನೀವು ನಿಮ್ಮನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಪವರ್ಸ್ ಯೂಸ್ ಮಾಡಬಹುದು ಅಂತ. ಅದರಲ್ಲಿ 34 ಅಲ್ಲಿ ಪ್ರೈವೇಟ್ ಇದು ಡಿಫೆನ್ಸಸ್ ನಾನು ಕೊಟ್ಟಿದೆ. ಅಂದ್ರೆ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಲಾದಲ್ಲಿ ಹೇಳ್ತಾ ಇದೆ, ನೀವು ಪ್ರೈವೇಟ್ ಡಿಫೆನ್ಸಿಗೋಸ್ಕರ ಮುಂದ್ಗಡೆ ವಾರ್ ಮಾಡ್ಬೋದು ಅಂತ. ಸೆಕ್ಷನ್ 35ದಲ್ಲಿ ಹೇಳುತ್ತೆ, ಪರ್ಸನ್ಸ್ಗಳನ್ನ ಮುಂದ್ಗಡೆ ವಾರ್ ಮಾಡ್ಬೋದು ಅವರ ಪ್ರಾಪರ್ಟಿನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅಂತ. ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಒಂದು ಕೇಸ್ ಲಾ ಹೇಳಿದೆ, R ವರ್ಸಸ್ ರೋಸ್ ಅಂತ. ಮಗ ತಂದೆಯ ಕತ್ತನ್ನ ಕೊಯ್ದಿರುವಂಥದ್ದು ತಾಯಿನ ಕಾಪಾಡೋದಕ್ಕೆ. ಸೆಕ್ಷನ್ 36 ಅಲ್ಲಿ ಅನ್ಸೌಂಡ್ ಮೈಂಡ್ ಬಗ್ಗೆ ಮಾತಾಡುತ್ತೆ ಅಂತ ಹೇಳ್ತಾ ಮ್ಯಾಡ್ನೆಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. 37 ಎಕ್ಸೆಪ್ಷನ್ಸ್ ಆಗಿರುತ್ತೆ, ಎಷ್ಟರ ಮಟ್ಟಿಗೆ ಡಿಫೆನ್ಸ್ನ ಅವೈಲೇಬಲ್ ತಗೋಬೇಕು ಇಲ್ಲ ಅನ್ನುವಂಥದ್ದು ಮಾತಾಡುತ್ತೆ. ಆಮೇಲೆ ಯಾವ ಕಂಡೀಷನ್ಸ್ಗಳು ಅಂತ ಸೆಕ್ಷನ್ 37 ಅಲ್ಲಿ ನೋಡಿದಾಗ, ಯಾವಾಗ ಪ್ರೈವೇಟ್ ಡಿಫೆನ್ಸ್ ಅಪ್ಲಿಕೇಬಲ್ ಆಗಲ್ಲ ಅಂತ ಏನಾದರೂ ಕೇಳಿದಾರೆ ಅಂತಂದ್ರೆ, ಪಬ್ಲಿಕ್ ಸರ್ವೆಂಟ್ ಇದ್ದಾಗ ಆಗಲ್ಲ, ಆಮೇಲೆ ಡೈರೆಕ್ಷನ್ ಆಫ್ ಪಬ್ಲಿಕ್ ಸರ್ವೆಂಟ್ ಕೊಟ್ಟಾಗ ಆಗಲ್ಲ, ಆಮೇಲೆ ಥರ್ಡ್ ಪಾಯಿಂಟು ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಅಥಾರಿಟೀಸ್ ಟೈಮಲ್ಲಿ ಆಗಲ್ಲ, ಫೋರ್ತ್ ಪಾಯಿಂಟು ನೆಸೆಸರಿ ಇದ್ದಾಗ ಮಾತ್ರ ಅಂತ ಹೇಳಿದೆ. ಇದಿಷ್ಟು ಒಂದಿಷ್ಟು ಇಂಟ್ರೊಡಕ್ಷನ್ ಬೇಸಿಕ್ ಎಲ್ಲ ಸೆಕ್ಷನ್ಸ್ಗಳು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಪ್ರೈವೇಟ್ ಬಾಡಿ ಡಿಫೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. 6 ರೀತಿಯಾದಂಥ ಸಂದರ್ಭದಲ್ಲಿ ನೀವು ಅವನನ್ನ ಸಾಯಿಸಬಹುದು, ಕಡೆ ಇರುವಂಥ ವ್ಯಕ್ತಿನ. ಅವಾಗ ನೀವು ಕೋರ್ಟಲ್ಲಿ ಹೇಳ್ಬೋದು, ನಾನೇನು ಸಾಯಿಸ್ಬೇಕಂತ ಸಾಯಿಸಿಲ್ಲ ಅಂತೇಳಿ. ನೀವು ಏನು ರೀಸನ್ ಕೊಡ್ತೀರಾ ಅಂದಾಗ, ಫಸ್ಟ್ಲಿ ಮೊದಲನೇದು ರೀಸನ್ ಕೊಡ್ತೀರಾ, ಅಸಲ್ಟ್ ಮಾಡಕ್ ಬಂದ ಅಪ್ರೆನ್ಷನ್ ಆಫ್ ಡೆತ್ ಇತ್ತು. 2ನೇ ರೀಸನ್ ಕೊಡ್ತೀರಾ, ಗ್ರೀವಿಯಸ್ ಹರ್ಟ್ ಇತ್ತು. 3ನೇ ರೀಸನ್ ಕೊಡ್ತೀರಾ, ರೇಪ್ ಮಾಡಕ್ ಬಂದಿದ್ದ. 4ನೇ ರೀಸನ್ ಕೊಡ್ತೀರಾ, ಅನ್ಯಾಚುರಲ್ ಲಸ್ಟ್ ಮಾಡಕ್ ಬಂದಿದ್ದ. 5ನೇ ರೀಸನ್ ಕೊಡ್ತೀರಾ, ಕಿಡ್ನಾಪಿಂಗ್ ಅಬ್ಡಕ್ಷನ್ ಮಾಡ್ತಾ ಇದ್ದ. 6ನೇ ರೀಸನ್ ಕೊಡ್ತೀರಾ, ರಾಂಗ್ಫುಲ್ ಕನ್ಫೈನಿಂಗ್ ಪರ್ಸನ್ಸ್ ಮಾಡ್ತಾ ಇದ್ದ ಅಂತ ಕೊಡ್ತೀರಾ. ಇದಕ್ಕೊಂದು ಕೇಸ್ ಲಾನು ಕೂಡ ಹೇಳಿದೆ, ಅಣ್ಣ ಬಾವ ಮತ್ತೆ ತಂಗಿ ಈ ಸೀನಿನ ಒಂದು ಕೇಸ್ ಲಾ ಹೇಳಿದೆ. ಸೆಕ್ಷನ್ 38 ಅದರ್ ದ್ಯಾನ್ ಡೆತ್ ಏನಾದರೂ ಹಾರ್ಮ್ಸ್ಗಳಾಗ್ತಾ ಇದ್ರೆ ಅಂದ್ರೆ. ಸೆಕ್ಷನ್ 39 ಕಮೆನ್ಸ್ಮೆಂಟ್ ಅಂಡ್ ಕಂಟಿನ್ಯೂನ್ಸ್ ಬಗ್ಗೆ ಮಾತಾಡ್ತಾ ಇದೆ. ಸೆಕ್ಷನ್ 38 ಮಾತಾಡ್ತಾ ಇದೆ. ಸೆಕ್ಷನ್ 39 ಬಂದ್ಬಿಟ್ಟು
ರೀಸನೇಬಲ್ ಅಪ್ರೆನ್ಷನ್ ಇದ್ರೆ ಮಾತ್ರ ನೀವು ವಾರ್ ಮಾಡಬೇಕು ಅಂತ. ಸೇಮ್ ಥಿಂಗ್ ಅಲ್ಲಿ ಇದ್ದಂಗೆ ಕಾಪಿ ಪೇಸ್ಟ್ ಇರುತ್ತೆ ಇದು ಕೂಡ. ಆದ್ರೆ ಅಲ್ಲಿ ಬಾಡಿ ಬಗ್ಗೆ ಮಾತಾಡದೆ ನಾನು ಈಗ ಪ್ರಾಪರ್ಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪ್ರಾಪರ್ಟಿ ಬಗ್ಗೆ ಮಾತಾಡ್ತಾ ಇದ್ರೆ ಸೆಕ್ಷನ್ 41 ಮಾತಾಡುತ್ತೆ. ಸೆಕ್ಷನ್ 41 ಅಲ್ಲಿ 4 ರೀತಿ ಹೇಳಿದ್ದಾರೆ. ಫಸ್ಟ್ಲಿ ನಿಮ್ಮ ಮನೆಗೆ ಏನಾದ್ರು ರಾಬರಿ ಮಾಡಕ್ ಬಂದಿದ್ದಾರೆ, ಅಥವಾ ಸೆಕೆಂಡ್ಲಿ ನೈಟ್ ಅಲ್ಲಿ ಹೌಸ್ ಬ್ರೇಕ್ ಏನಾದ್ರು ಮಾಡಕ್ ಬಂದಿದ್ದಾರೆ, ಥರ್ಡ್ಲಿ ಮಿಸ್ಚೀಫ್ ಮಾಡ್ತಾ ಇದ್ದಾರೆ ನಿಮ್ಮ ಬಿಲ್ಡಿಂಗು, ಟೆಂಟು, ವೆಜಲು, ವಾಸ ಮನೆ ಅದನ್ನೇನಾದ್ರು ಮಾಡಕ್ ಬರ್ತಾ ಇದ್ದಾರೆ ಅಂತಂದ್ರೆ, ಫೋರ್ತ್ಲಿ ಥೆಫ್ಟು, ಮಿಸ್ಚೀಫ್ ಮತ್ತೆ ಹೌಸ್ ಪಾಸ್ ಏನಾದ್ರು ಮಾಡ್ತಾ ಇದ್ದಾರೆ ಅಪ್ ಟು ಡೆತ್ ಆರ್ ಗ್ರೀವಿಯಸ್ ಹರ್ಟ್ ಮಾಡೋ ಲೆವೆಲಿಗೆ ಅಂತಂತಂದ್ರೆ ನೀವು ಅವರ ಮೇಲೆ ವಾರ್ ಮಾಡಿ, ಎಲ್ಲಿವರೆಗೂ ವಾರ್ ಮಾಡ್ಬೋದು ಅಂದ್ರೆ ಕಾಸಿಂಗ್ ಡೆತ್ ಅಂದ್ರೆ ಸಾವಾಗೋವರೆಗೂ ವಾರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ BNS ಸೆಕ್ಷನ್ 42 ಏನಿದೆ ಅದು ಆಸ್ ಸೇಮ್ ಅಲ್ಲ ಆ ಕಡೆ ಸೆಕ್ಷನ್ ಹೇಳಿದಾಗೆ ಎಕ್ಸ್ಟೆಂಡ್ ಟು ಕಾಸಿಂಗ್ ದ ಹಾರ್ಮ್ ಅಥವಾ ಡೆತ್ ಅಂತ ಹೇಳ್ತಾ ಇದೆ. 43 ಕಮೆನ್ಸ್ಮೆಂಟ್ ಅಂಡ್ ಕಂಟಿನ್ಯೂಸ್. 44 ಏನಿದೆ ಡಿಫೆನ್ಸ್ ವಿತೌಟ್ ಹಾರ್ಮ್ ಅಂತಂದ್ರೆ ಇನ್ನೋಸೆಂಟ್ ಪರ್ಸನ್ಸ್ ಮೇಲೆ ಅಟ್ಯಾಕ್ ಮಾಡೋ ಹಾಗೆಲ್ಲ ನೋಡ್ಕೊಂಡು ಆಪರೇಟ್ ಮಾಡಬೇಕಾಗುತ್ತೆ ಅಂತಾರೆ. ಇಷ್ಟೊಂದು ಕ್ಲಾರಿಟಿಯಾಗಿ ಸಣ್ಣ ಮಕ್ಕಳಿಗೆ ಹೇಳ್ದಾಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಗ್ರೂಪ್ಸಲ್ಲೆಲ್ಲ ಹೇಳಿಬಿಟ್ಟು ಅವರು ಕೂಡ ನಾಲೆಜ್ ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ವಕೀಲರುಗಳಾಗಲಿ, ಆಯಿತಾ. ಹಾಗೆ ನಮ್ಮ ಸಪೋರ್ಟ್ಸು ಕೂಡ ನೀವು ಈ ರೀತಿ ಸಪೋರ್ಟ್ ಮಾಡಿ ನಮ್ಮ ಸಪೋರ್ಟು ಕೂಡ ನಮಗೂ ಕೂಡ ಸಪೋರ್ಟ್ ಜಾಸ್ತಿ ಸಿಗುತ್ತೆ. ಸೊ ಇದಿಷ್ಟು ಹೇಳ್ತಾ ಈ ಯೂನಿಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಮುಂದಿನ ಯೂನಿಟಲ್ಲಿ ನಾವು ಅಬೇಟ್ಮೆಂಟ್ ಅಂದ್ರೆ ಏನು ಅಂದರೆ, ಅಬೇಟ್ಮೆಂಟ್ ಮೀನ್ಸ್ ಹಚ್ಕೊಡೋದು, ಆಯಿತಾ, ಬೆಂಕಿ ಹಚ್ಕೊಡೋದು ಅಂತಾರಲ್ಲ. ಸೊ ಪ್ರೇರೇಪಿಸೋದು ಅಬೇಟ್ಮೆಂಟ್ ಅಂದ್ರೆ ಏನು, ಆಮೇಲೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂದ್ರೆ ಏನು, ರೇಪ್ ಅಂದ್ರೆ ಏನು, ಬೇರೆ ಬೇರೆ ಬಯೋಗಾಮಿ, ದ್ವಿಪತ್ನಿತ್ವ, ಆಯ್ತಾ, ಇದು ಡೌರಿ ಡೆತ್, ಎಲ್ಲದ್ರ ಬಗ್ಗೆ ಕಲಿಯೋಣ. ಪ್ರತಿ ಕಾನ್ಸೆಪ್ಟ್ ಬಗ್ಗೆ ಕಲ್ತಿದ್ದೀವಿ. ದಯವಿಟ್ಟು ಎಲ್ಲದನ್ನು ತುಂಬಾ ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೊಂಡು ಕಲಿಯೋಕೆ ಪ್ರಯತ್ನ ಪಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್.